ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ರಿಲೇಟೆಡ್ ಆಗಿ ಮತ್ತೆ ಬೇರೆ ಅದರ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ನಾವು ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳು ಕಂಪ್ಯೂಟರ್ ಅವೇರ್ನೆಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ. ಇವತ್ತು 22ನೇ ವಿಡಿಯೋ ಪಾರ್ಟ್ 22. ಇದು 22ನೇ ವಿಡಿಯೋ. 21 ವಿಡಿಯೋಗಳು ನೋಡಿಲ್ಲ ದಯವಿಟ್ಟು ನೋಡಿ ಸರ್. ಎಲ್ಲ ಒಂದು 5ರಿಂದ 10 ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಇನ್ನೆಲ್ಲ ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಕೆಪಿಎಸ್ಸಿ ಗ್ರೂಪ್ ಸಿ ಲಿ ಕೇಳಿರ್ತಕ್ಕಂಥದ್ದು, ಕೆಪಿಎಸ್ಸಿ ಇಂದ ಅದರ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಇವತ್ತು ನಾವು ತಗೊಂಡಿರ್ತಕ್ಕಂಥ ಸ್ನೇಹಿತರೆ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಸಂಭವನೀಯ ಪ್ರಶ್ನೆಗಳು ಹೆಂಗೆ ಬರುತ್ತೆ. ಇದು ಕೂಡ ಕೆಪಿಎಸ್ಸಿ ಅಲ್ಲಿ ಬಂದಿರೋ ಕ್ವಶನ್. ಸೂಪರ್ ಆಗಿದೆ ಕ್ವಶನ್ಸ್. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಡಿಫಿಕಲ್ಟಿ ಲೆವೆಲ್ ಅನ್ಸ್ಬೋದು. ಕ್ವಶನ್ ಲೆಂತಿ ಇರುತ್ತೆ ಬಟ್ ಡಿಫಿಕಲ್ಟಿ ಇರಲ್ಲ. ಸಾಲ್ವ್ ಮಾಡೋಣ ಬನ್ನಿ, ನೀವು ಕೂಡ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಓಕೆ, ಸೊ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಜಸ್ಟ್ ನಮ್ಮ ಪುನೀತ್ ಫೋರಂ ಅನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಹಂಗೆ ಕೆಳಗಡೆ ಹೋದ್ರೆ ನಿಮ್ಗೆ ಅಲ್ಲೊಂದು ಪ್ಲೇ ಲಿಸ್ಟ್ ಸಿಗುತ್ತೆ ಕಂಪ್ಯೂಟರ್ ಬೇಸಿಕ್ಸ್ ಅಂತ. ಸೊ ಕಂಪ್ಯೂಟರ್ ಬೇಸಿಕ್ಸ್ ಹೋದ್ರೆ ನಿಮ್ಗೆ ಅಲ್ಲಿ 21 ವಿಡಿಯೋಗಳು ಪ್ರಶ್ನೋತ್ತರಗಳು ನೋಡಬಹುದು. ಪ್ಲಸ್ ನಾವು ಬೇಸಿಕ್ ಆಗಿ ಥಿಯರಿ ಕ್ಲಾಸ್ ಮಾಡಿದ್ದೀವಿ 3 ವಿಡಿಯೋಗಳು, ಅಲ್ಲಿ ಕೂಡ ನೋಡಿ. ಈ 3 ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಫೈನ್ ಸರ್. ಸೊ ಇಲ್ಲಿ ನಾನು ಕ್ವಶನ್ ಹೋಗಕ್ಕಿಂತ ಮುಂಚೆ ನೀವು ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ರೆ ಟೆಸ್ಟ್ ಸೀರೀಸ್ ಟೆಸ್ಟ್ ಗಳು ಬೇಕು ಅಂದ್ರೆ ಈ ಒಂದು ಪರೀಕ್ಷಾ ಆಪ್ ಅಂತಕ್ಕಂಥವ್ರು ಟೆಸ್ಟ್ ಗಳೇ ಬಿಟ್ಟಿದ್ದಾರೆ. 21 ಟೆಸ್ಟ್ ಗಳಿವೆ. ಅದರಲ್ಲಿ 13 ನಿಮಗೆ ಜಿಕೆ ಟೆಸ್ಟ್ ಇದೆ, 8 ನಿಮಗೆ ಕಮ್ಯುನಿಕೇಶನ್ ಟೆಸ್ಟ್. ಓಕೆ, ಕಮ್ಯುನಿಕೇಶನ್ ಟೆಸ್ಟ್ ಗಳು 8 ಇವೆ. ಒಟ್ಟು 21, ಅದರಲ್ಲಿ ಒಂದು ಟೆಸ್ಟ್ ಫ್ರೀ ಇದೆ. ಸೊ 40% ಆಫ್ ಕೊಡ್ತಾ ಇದ್ದಾರೆ ಈ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ, PUNEET40 ಅಂತ. ಅಂದ್ರೆ ಈ ಒಂದು ಇಷ್ಟು ಟೆಸ್ಟ್ ಗೆ ನೀವು ತಗೋಬೇಕು ಅಂದ್ರೆ 399 ರೂಪಾಯಿ. ಬಟ್ ಈ ರೆಫರಲ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮ್ಗೆ 40% ಡಿಸ್ಕೌಂಟ್ ಸಿಗುತ್ತೆ. 240 ರೂಪಾಯಿಗೆ ನಿಮ್ಗೆ ಈ ಟೆಸ್ಟ್ ಸಿಗುತ್ತೆ. 6 ತಿಂಗಳ ಕಾಲ ವ್ಯಾಲಿಡಿಟಿ ಇದೆ. ನೀವೇನು ಮಾಡ್ಬೇಕಾಗಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಹಾಕಿರ್ತೀನಿ, ಮತ್ತೆ ನಮ್ಮ ರೆಫರಲ್ ಕೋಡ್ ಕೂಡ ಹಾಕಿರ್ತೀನಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೆಸ್ಟ್ ಅಂತ ಇರುತ್ತೆ, ಆ ಟೆಸ್ಟ್ ಗೆ ಹೋಗಿ ಆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನಿಮ್ಗೆ ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಕ್ಕಂಥ FDSD ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ. ಈ ಎಕ್ಸಾಮ್ ಗ್ರೂಪ್ ಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಟೆಸ್ಟ್ ಗಳು ಬರುತ್ತೆ. ಒಂದು ಫ್ರೀ ಕೂಡ ಕೊಟ್ಟಿದ್ದಾರೆ. 399 ರುಪೀಸ್ ಇದೆ. ಡೋಂಟ್ ವರಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಅಪ್ಲೈ ಕೂಪನ್ ಕೋಡ್ ಅಂತ ಬರುತ್ತೆ. ಈ ಕೂಪನ್ ಕೋಡ್ ನ ಅಪ್ಲೈ ಮಾಡಿ. ಇಲ್ಲಿ ಅಪ್ಲೈ ಅನ್ನೋ ಜಾಗಕ್ಕೆ ನೀವು ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಅಪ್ಲೈಡ್ ಅಂತ ತೋರಿಸುತ್ತೆ. ಆವಾಗ 240 ರೂಪಾಯಿ ತೋರಿಸುತ್ತೆ. ಸೊ ನಿಮಗೆ ಕನ್ಫರ್ಮ್ ಮಾಡಿ ಯಾವುದೇ ರೀತಿಯಾದ ಪೇಮೆಂಟ್ ಮುಖಾಂತರ ಪೇಮೆಂಟ್ ಮಾಡಿ. 6 ತಿಂಗಳ ಕಾಲ ಇದೆ. ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾರೆ. ನಿಮ್ಮ ಮತ್ತೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಅವ್ರು ಕೊಟ್ಟಿದ್ದಾರೆ. ತಪ್ಪಾದ್ರೆ ಹೆಂಗೆ ಗ್ರೂಪ್ ಸಿ ನೆಗೆಟಿವ್ ಮಾರ್ಕ್ಸ್ ಇದೆ. ಸೊ ನೀವು ಒಂದ್ ರೀತಿ ಎಕ್ಸಾಮ್ ಅಲ್ಲಿ ಹೆಂಗಿದೆ ಹಂಗೆ ಅಟೆಂಡ್ ಮಾಡೋ ಒಂದು ಫೀಲ್ ಬರುತ್ತೆ. ಓಕೆ ಸರ್. ಸೊ ಇದ್ರದ್ದು ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ಬೋದು. ಮತ್ತೆ ಈ ಕಂಪ್ಯೂಟರ್ ನಾವೇನ್ ಮಾಡ್ತಾ ಇದೀವಿ ಇವಾಗ 21 ವಿಡಿಯೋಗಳೇನಿದೆ ಸರ್, ಮತ್ತೆ ಬೇರೆ ವಿಡಿಯೋಗಳಿದೆ. ಎಲ್ಲಾ ವಿಡಿಯೋಗಳ ಪ್ಲೇ ಲಿಸ್ಟ್ ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಎಸ್ಪೆಷಲಿ ಕಂಪ್ಯೂಟರ್ ರಿಲೇಟೆಡ್ ಒಂದು ಪ್ಲೇ ಲಿಸ್ಟ್ ಏನ್ ಹೇಳಿದೆ ಅದ್ರ ಲಿಂಕ್, ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಪ್ರೀವಿಯಸ್ ಸಾಲ್ವ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಗಳು ನೀವು ನೋಡಬಹುದು. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಜಾಯ್ನ್ ಆಗಿ. ಟೆಲಿಗ್ರಾಮ್ ಅಲ್ಲೂ ಕೂಡ ನಿಮ್ಗೆ ಲಿಂಕ್ಸ್ ಗಳು ಲಭ್ಯ ಆಗ್ತಾ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಬರ್ತೀನಿ, ತಡ ಮಾಡೋದು ಬೇಡ. ಮೊದಲನೇ ಕ್ವಶನ್ ಆನ್ಸರ್ ಮಾಡಿ ಸರ್. ವಿಶೇಷ, ಇಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ಇದೆ, ಎರಡೂ ಇದೆ. ವಿಶೇಷ ಆಜ್ಞೆಯನ್ನು ಬಳಸುವುದರಿಂದ ಅಂಟಿಸಿ ನೀವು ಯಾವುದಾದರೂ ಆಯ್ದ ಅಂಟಿಸಬಹುದು. ಏನು ಹಿಂಗಿದೆ, ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗಲ್ವಾ? ಪಕ್ಕ ಇಂಗ್ಲಿಷ್ ಇದೆ, ಓದಿ. ವಿಶೇಷ ಆಜ್ಞೆಯನ್ನು ಬಳಸುವುದರಿಂದ ಅಂಟಿಸಿ ಅಂದ್ರೆ ಪೇಸ್ಟ್ ಸ್ಪೆಷಲ್ ಅಂತ ಅರ್ಥ. ಪೇಸ್ಟ್ ಸ್ಪೆಷಲ್ ಇಲ್ಲಿ ನೋಡಿ, ಪೇಸ್ಟ್ ಸ್ಪೆಷಲ್ ಆಪ್ಷನ್ ಕಮಾಂಡ್ ನಾವು ಪೇಸ್ಟ್ ಮಾಡಕ್ಕೋಸ್ಕರ, ಈಗ ನೀವು ನೋಡಿರ್ತೀರಲ್ವಾ, ಎಷ್ಟೊಂದ್ ನೀವು ಮಾಡಿರ್ತೀರಾ, ಮೊಬೈಲ್ ಅಲ್ಲೇ ಮಾಡಿರ್ತೀರಾ, ಕಾಪಿ ಮಾಡ್ತೀರಾ ಒಂದ್ ಕಡೆಯಿಂದ, ಅದನ್ನ ಬೇರೆ ಕಡೆ ಪೇಸ್ಟ್ ಅಂತ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿರ್ತೀರಾ ಅಲ್ವಾ. ಈ ಪೇಸ್ಟ್ ಸ್ಪೆಷಲ್ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕಮಾಂಡ್. ಸೊ ಇದು ಏನಕ್ಕೆ ಸರ್ ಬರುತ್ತೆ? ಈಗ ಆಪ್ಷನ್ ಎ ಕ್ರಮಬದ್ಧಗೊಳಿಸುವಿಕೆ, ವ್ಯಾಲಿಡೇಷನ್ ಅಂತಿದೆ. ಸ್ವರೂಪಗಳಿದೆ, ಫಾರ್ಮುಲಾ ಅಂತಿದೆ. ಯಾವ್ದಕ್ಕೆ ಉಪಯೋಗಿಸ್ತೀವಿ? ಫಸ್ಟ್ ಸ್ಪೇಸ್ ಸ್ಪೆಷಲ್ ಅಂದ್ರೆ ಏನಂತ ತಿಳ್ಕೊಳ್ಳಿ. ನಾನ್ ನಿಮಗೆ ಇಲ್ಲಿ ನಿಮ್ಗೆ ತೋರಿಸಬಹುದು. ಪೇಸ್ಟ್ ಸ್ಪೆಷಲ್ ಅಲ್ಲಿ ಎಲ್ಲಾ ಇದೆ, ಫಾರ್ಮುಲಾ, ವ್ಯಾಲ್ಯೂಸ್, ಫಾರ್ಮ್ಯಾಟ್, ಕಮೆಂಟ್, ವ್ಯಾಲಿಡೇಷನ್. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ ಸರ್? ABC ಎಲ್ಲ. ಬಟ್ ನಿಮ್ಗೆ ಏನ್ ಸರ್ ಅರ್ಥ ಆಗಿಲ್ವಾ? ನಾನು ಲೈವ್ ಆಗಿ ತೋರಿಸ್ತೀನಿ. ಏನ್ ಮಾಡೋಣ ಅಂದ್ರೆ ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ಬಿಡ್ತೀನಿ. ಓಕೆ, ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ತೀನಿ. ಪೇಸ್ಟ್ ಸ್ಪೆಷಲ್ ಅಂದ್ರೆ ಇಷ್ಟೇ ಸರ್, ಏನಿಲ್ಲ. ಈಗ ನೋಡಿ, ಇಲ್ಲಿ ಕಾಪಿ ಮಾಡಿರ್ತೀರಾ ಅಂತ ಇಟ್ಕೊಂಡಿದ್ದೇನೆ. ಓಕೆ, ಈಗ ಯಾವ್ದಾರ ಒಂದು ಸೋರ್ಸ್ ಇಂದ ಕಾಪಿ ಮಾಡಿರ್ತೀರಾ, ಎಕ್ಸೆಲ್ ಇಂದನೋ ಅಥವಾ MS PPT ಇಂದನೋ ಕಾಪಿ ಮಾಡಿರ್ತೀರಾ.
ಈಗ ವರ್ಡ್ MS ವರ್ಡ್ ಗೆ ನೀವು ಪೇಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ನಿಮ್ಗೆ ಎ ಇದೆ, ಇಲ್ಲಿ ಬಿ ಇದೆಯಲ್ಲ, ಇದು ಬೋಲ್ಡ್ ಇದೆ. ಇಲ್ಲಿ ಪೇಸ್ಟ್ ಮಾಡಿದಾಗ ನಿಮ್ಗೆ ಬೋಲ್ಡೇ ಬೇಕು. ಇದು ಯಾವ ಒಂದು ಸ್ಟೈಲ್ ಅಲ್ಲಿ ಇದೆ, ಕ್ಯಾಲಿಬ್ರಿಲ್ ಇದೆಯಾ, ಓಕೆ, ಏರಿಯಲ್ ಅಲ್ಲಿ ಇದೆಯಾ, ಸೊ ಯಾವ ಸ್ಟೈಲ್ ಇದೆ ಅದೇ ಸ್ಟೈಲ್ ಬೇಕು. ಮತ್ತೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಹಂಗೆ ಕಾಪಿ ಮಾಡಿ ಇಲ್ಲಿಗೆ ಹಾಕ್ಬೇಕು. ಅಥವಾ ಈ ಏನ್ ಸ್ಟೈಲ್ ಇದೆ, ಈ ಯಾವ ಸೈಜ್ ಅಲ್ಲಿ ಇದೆ, ಈಗ ಇದು ಒಂದು 20 ಸೈಜ್ ಫಾಂಟ್ ಸೈಜ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿದಾಗ ಅಷ್ಟೇ ಬರಬೇಕು ಅಂತೆಲ್ಲ ಇದ್ದಾಗ ನಾವು ಈ ಪೇಸ್ಟ್ ಸ್ಪೆಷಲ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಈಗ ನಿಮಗ್ ತೋರಿಸ್ತೀನಿ ನಾನು, ಬನ್ನಿ ಬ್ಯಾಕ್ ಹೋಗ್ತೀನಿ ನಾನು ಇಲ್ಲಿ. ಓಕೆ, ನಿಮ್ಗೆ ಎಕ್ಸೆಲ್ ಅಲ್ಲಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ ಹಿಂಗಿದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ನೋಡಿ ಇದನ್ನ ಸುಮ್ಮನೆ ಕ್ಲಿಕ್ ಮಾಡಿದೆ. ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ನೋಡಿ ಫಾರ್ಮುಲಾ ಇದೆ B13, ಇಲ್ಲಿ ಕಾಣಿಸ್ತಾ ಇದೆಯಾ ಬ್ಲಾಕ್ ಕಲರ್, ಕ್ಲಿಕ್ ಮಾಡೋದಲ್ಲ B13 - J13 ಅಂತ ಇದೆ. ಸೊ ಅಂದ್ರೆ ಈಗ ಇದನ್ನ ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡ್ಬೇಕು. ಹೆಂಗಿದೆ, ಇಲ್ಲಿ ಏನೇನ್ ಡೀಟೇಲ್ ಇದೆ ಹಂಗೆ ಬರ್ಬೇಕು ಅಂದಾಗ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇದ್ಯಾವ್ದಾರು ಅಂತ ತಗೊಳ್ಳಿ, ಈ ಸೆಲ್ ನ ಕಾಪಿ ಮಾಡಿದೆ ಅಂತ ಇಟ್ಕೊಳ್ಳಿ. ಕಾಪಿ ಮಾಡಿದೆ ಈಗ, ಓಕೆ, ಇಲ್ಲಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ ಹಿಂಗೆ, ಓಕೆ, ಇಲ್ಲಿಗೆ ಬರ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಓಕೆ, ಪೇಸ್ಟ್ ಮಾಡ್ಬೇಕಾರೆ ಒಂದ್ ಸೆಕೆಂಡ್ ಬರ್ತಾ ಇಲ್ಲ. ಓಕೆ, ಇಲ್ಲಿ ನೋಡಿ ಈಗ ಪೇಸ್ಟ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡ್ತೀನಿ. ಈಗ ಮಾಡಿದಾಗ ಇಲ್ಲಿ ನೋಡಿ ಪೇಸ್ಟ್ ಸ್ಪೆಷಲ್ ಅಂತ ಕಾಣಿಸ್ತಾ ಇದೆಯಾ ನನ್ನ ಈ ಒಂದು ಇದು ಮೌಸ್. ಈ ಪೇಸ್ಟ್ ಸ್ಪೆಷಲ್ ಅಂತ ಹೋದಾಗ ನನಗೆ ಇಲ್ಲಿ ಏನ್ ಬೇಕು ಪೇಸ್ಟ್ ಮಾಡ್ಬೇಕು. ಈಗ ನಾನು ಇಲ್ಲಿ ಕಾಪಿ ಇಲ್ಲಿ ಮಾಡಿಲ್ಲ, ಅದಕ್ಕಾಗಿ ನಿಮ್ಗೆ ತೋರಿಸ್ತಲ್ಲ. ಈಗ ನೋಡಿ ಇದನ್ನ ನಾನು ಏನ್ ಮಾಡಿದೆ ಸರ್, ಇದನ್ನ ಕಾಪಿ ಮಾಡ್ಕೊಂಡೆ, ಓಕೆ, ಕಾಪಿ ಮಾಡ್ಕೊಂಡೆ. ಈಗ ನಾನು ಇಲ್ಲಿ ಪೇಸ್ಟ್ ಸ್ಪೆಷಲ್ಗೆ ಹೋಗ್ತೀನಿ. ನೋಡಿ ಪೇಸ್ಟ್ ಸ್ಪೆಷಲ್ ಅಂತ ಮಾಡಿದೆ. ಈಗ ಬಂತ ಏನಿದೆ ಎಲ್ಲ ಕಾಪಿ ಮಾಡ್ಬೇಕಾ, ಬರೀ ಫಾರ್ಮುಲಾ ಮಾತ್ರ ಕಾಪಿ ಮಾಡ್ಬೇಕಾ, ಬರೀ ವ್ಯಾಲ್ಯೂಸ್ ಮಾತ್ರ ಕಾಪಿ ಮಾಡ್ಬೇಕಾ, ಬರೀ ಫಾರ್ಮ್ಯಾಟ್ ನ, ಅಥವಾ ಆಲ್ ಹೊಡೆದ್ರೆ ಎಲ್ಲಾನು ಕಾಪಿ ಆಗುತ್ತೆ. ಇಲ್ಲಿ ಏನೇನ್ ಫಾರ್ಮುಲಾ ಇದೆ, ಅದರ ಫಾರ್ಮ್ಯಾಟ್ ಏನಿದೆ, ಅಲ್ಲಿ ಏನಿದೆ ಎಲ್ಲ ಕೂಡ ಕಾಪಿ ಆಗಿ ಬರುತ್ತೆ. ಇದಕ್ಕನ್ನ ಸ್ಪೇಸ್ ಸ್ಪೆಷಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ವಾಟ್ ಇಸ್ ಸ್ಪೇಸ್ ಸ್ಪೆಷಲ್ ಅಂತ? ಸೊ ಸಿಂಪಲ್. ಸೊ ವಾಪಸ್ ನಾವು PPT ಬಂದ್ಬೋಣ, ಬನ್ನಿ. ಓಕೆ, ಸೊ ನಿಮಗೆ ಈಗ ಅರ್ಥ ಆಗಿದೆ ಅನ್ಕೋತೀನಿ ಲೈವ್ ಅಲ್ಲಿ ತೋರಿಸಿದಾಗ. ಸೊ ಇಲ್ಲಿ ಆಪ್ಷನ್ ಯಾವ್ದು ಸರ್, ABC ಎಲ್ಲ ಕೂಡ ಕರೆಕ್ಟ್ ಆಗ್ತದೆ. ಓಕೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ವಶನ್ ಯಾವ್ದನ್ನೇ ಕೇಳಬಹುದು. ಅದಕ್ಕೆ ಇಲ್ಲಿ ನೋಡಿ ಯಾವ್ದಿದೆ, ಫಾರ್ಮುಲಾಸ್ ಕಾಪಿ ಆಗುತ್ತೆ, ವ್ಯಾಲ್ಯೂಸ್, ಫಾರ್ಮ್ಯಾಟ್ಸ್, ಕಮೆಂಟ್ಸ್, ವ್ಯಾಲಿಡೇಷನ್ ಎಲ್ಲ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತದೆ. 0 ಇಂದ 100 ನಡುವಿನ ಎಲ್ಲಾ ಸಂಖ್ಯೆಗಳು ಕೆಂಪು ಬಣ್ಣದಲ್ಲಿ ಪ್ರದರ್ಶಿಸಲು ಕೆಳಗಿನವುಗಳಲ್ಲಿ ಯಾವುದನ್ನು MS Excel ನಲ್ಲಿ ಬಳಸಬಹುದು? ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ ಆಲ್ ದ ನಂಬರ್ಸ್ ಬಿಟ್ವೀನ್ 0 to 100 have to be displayed in red color. Which of the following may be used to do that in MS Excel ಅಂತಿದೆ. ಓಕೆ, ಈ ತರ ಈಗ ನಂಬರ್ಸ್ ಏನಿದೆ 0 ಇಂದ 100 ತನಕ, ಓಕೆ, ಇದನ್ನ ರೆಡ್ ಕಲರ್ ಡಿಸ್ಪ್ಲೇ ಮಾಡ್ಬೇಕು ಸೆಲ್ಸ್ ನ. ಓಕೆ, ಎಲ್ಲಾನು ರೆಡ್ ಕಲರ್ ಡಿಸ್ಪ್ಲೇ ಮಾಡ್ಬೇಕು. ಸೊ ಏನ್ ಮಾಡ್ಬೋದು, ಯಾವ್ದು ಶಾರ್ಟ್ ಕಟ್ ಮಾಡ್ಬೋದು? ಅಗತ್ಯವಾದ ಸಂಖ್ಯೆಯನ್ನು ಕೆಂಪು ರಚಿಸಲು ಇಫ್ ಇಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಬಳಸಿ ಅಂತಿದೆ. ಇದನ್ನು ಯೂಸ್ ಮಾಡಬಹುದು ಅಂತಿದೆ. ನೆಕ್ಸ್ಟ್ ಫಾರ್ಮ್ಯಾಟ್ ಮೆನುವಿನಲ್ಲಿ ಷರತ್ತುಬದ್ಧ ಫಾರ್ಮ್ಯಾಟಿಂಗ್ ಕಮಾಂಡ್ ಅನ್ನು ಅನ್ವಯಿಸಿ ಅಂತಿದೆ. ಅಂದ್ರೆ ಅಪ್ಲೈ ಕಂಡೀಷನ್ ಫಾರ್ಮ್ಯಾಟಿಂಗ್ ಕಮಾಂಡ್ ಆನ್ ಫಾರ್ಮ್ಯಾಟ್ ಮೆನು ಅಂತ. ನೆಕ್ಸ್ಟ್ 0 ಇಂದ 100ರವರೆಗಿನ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಗಳನ್ನು ಆಯ್ಕೆ ಮಾಡಿ ನಂತರ ಪಠ್ಯ ಬಣ್ಣ ಉಪಕರಣದ ಮೇಲೆ ಕೆಂಪು ಬಣ್ಣವನ್ನು ಕ್ಲಿಕ್ ಮಾಡಿ. ಅಂದ್ರೆ 0 ಇಂದ 100 ಸಂಖ್ಯೆಗಳಿಂದ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ಆದ್ಮೇಲೆ ರೆಡ್ ಕಲರ್ ಈ ಒಂದು ಫಾಂಟ್ ಗೆ ಕಲರ್ ಇದೆಯಲ್ಲ, ಆ ಕಲರ್ ಸೆಲೆಕ್ಟ್ ಮಾಡ್ಕೊಬಿಟ್ರೆ ರೆಡ್ ಕಲರ್ ನ ಎಲ್ಲ ರೆಡ್ ಕಲರ್ ಬಂದ್ಬಿಡುತ್ತೆ ಅಂತಿದೆ. ಇಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ನೋಡಿದ್ರೆ ಹೆಂಗಿದೆ ಕ್ವಶನ್ ನೋಡಿ ಸರ್, ಹೆಂಗಿದೆ ಹಿಂಗೆ ಕೇಳೋದು. ನಿಮಗೆ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, KPSC ಗ್ರೂಪ್ಸ್ ಇಲ್ಲಿ ಹಿಂಗೆ ಕ್ವಶನ್ ಕೇಳ್ತಾನೆ. ನೆಗ್ಲೆಕ್ಟ್ ಮಾಡಿದ್ರೆ ನೀವು ಈಸಿ ಇರುತ್ತೆ ಅಂದ್ರ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಂಗೆ ಕ್ವಶನ್ ನಿಮ್ಗೆ ಎಲ್ಲಿ ತಗ್ಲಾಕ್ಬೇಕು ಅಂತ ಗೊತ್ತಲ್ಲ. KPSC ನೋಡಿದೀವಲ್ಲ, FDA ನೋಡಿದೀವಿ, SDA ನೋಡಿದೀವಿ, ಎಲ್ಲಿ ತಗ್ಲಾಕ್ಬೇಕು ಅಲ್ಲಿ ತಗ್ಲಾಕ್ಬಿಡ್ತಾನೆ. KS ನೋಡಿದೀವಿ ಅಲ್ವಾ, ರೀಸೆಂಟ್ ಆಗಿರೋದು. ಸೊ ಇಲ್ಲಿ ರೈಟ್ ಆನ್ಸರ್ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಲೈವ್ ಅಲ್ಲೂ ತೋರಿಸ್ತೀನಿ. ಬಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ಬಿ ಮಾತ್ರ ಅಂದ್ರೆ ಫಾರ್ಮ್ಯಾಟ್ ಕಂಡೀಷನ್ ಇನ್ ಫಾರ್ಮ್ಯಾಟ್ ಮೆನು ನಾವು ಅಪ್ಲೈ ಮಾಡ್ಬೇಕು. ಓಕೆ, ಈಗ ಸರ್ ಸಿ ಆಗುತ್ತೆ. ಸಿ ಇಟ್ ಸಿಂಪಲ್ ಸರ್, ಸಿ ಬೇಕಾಗಿಲ್ಲ ನಮ್ಗೆ. ಅವ್ನ್ ಕೇಳಿರೋದು ಯಾವ್ದನ್ನ ಕಮೆಂಟ್ ನ ಯೂಸ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಬಿ ಮಾತ್ರ. ಈಗ ತೋರಿಸ್ತೀನಿ, ಇಲ್ಲಿ ನೋಡಿ MS Excel ಹೋಗ್ಬಿಟ್ಟು ನಮ್ಮ ಫಾರ್ಮ್ಯಾಟ್ ಇದಕ್ಕೆ ಹೋಗಿ ಟೂಲ್ ಬಾರ್ ಹೋಗಿ, ಅಲ್ಲಿ ಇಲ್ಲಿ ನೋಡಿ ಹೋಮ್ ಟೂಲ್ ಬಾರ್ ಅಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತಿದೆ. ಸೊ ಇಲ್ಲಿ ನೋಡಿದ್ರೆ ಹೈಲೈಟ್ ಸೆಲ್ಸ್ ಇನ್ ರೂಲ್ಸ್, ಟಾಪ್ ಬಾಟಮ್ ರೂಲ್ಸ್, ಡೇಟಾ, ಇಲ್ಲಿ ನೋಡಿ ಕಲರ್ ಸ್ಕೇಲ್ ಅಂತಿದೆ. ಯಾವ ಕಲರ್ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಇದು ಕಲರ್ ಆಗ್ತದೆ. ರೆಡ್ ಬೇಕಂದ್ರೆ ರೆಡ್, ಯಾವ್ದು ಬೇಕಂದ್ರೆ ಯಾವ್ದು, ಆಲ್ಟರ್ನೇಟಿವ್ ಬೇಕಂದ್ರೆ ಆಲ್ಟರ್ನೇಟಿವ್, ಏನ್ ಬೇಕಾದ್ರೂ ಮಾಡಬಹುದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್.
ಈಗ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಲೈವ್ ಹೋಗ್ಬಿಡ್ತೀನಿ. ಹೆಂಗ್ ಹೋಗೋದು ಲೈವ್ಗೆ? ವಾಪಸ್ ನಾವು MS Excel ಗೆ ಬಂದ್ಬೋಣ. ಈಗ ನೋಡಿ MS Excel ಗೆ ಬರ್ತೀನಿ. MS Excel ಅಲ್ಲಿ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೊಸದು ಒಂದು ಓಪನ್ ಮಾಡ್ತೀನಿ. ಈಗ ನೋಡಿ, ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಸರ್, 1 2 1 ಎಂಟರ್ 2 ಇಲ್ಲಿ ಬರ್ದೆ. ಓಕೆ, ಎಂಟರ್. ಇಲ್ಲಿ ನಾನು ಈಗ ಎಲ್ಲ ಬರ್ಕೊಳ್ಳೋದ, ಜಸ್ಟ್ ನಾನು ಏನ್ ಮಾಡ್ತೀನಿ, 2 ಸೆಲ್ ಸೆಲೆಕ್ಟ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ, ಒಂದ್ 10 ತನಕ ಡ್ರ್ಯಾಗ್ ಮಾಡ್ತೀನಿ, 10 ಬಂತು. ಓಕೆ, ಈಗ ನೀವು ಇದನ್ನ ಸೆಲ್ ಮಾಡ್ಬೇಕಂದ್ರೆ ಇಲ್ಲಿ ಫಿಲ್ಲರ್ ಹೋಗಿ ಸೆಲ್ ಮಾಡಬಹುದು. ಸರ್ ಇದು ನಾರ್ಮಲ್, ಇದೆಲ್ಲ ಅವ್ನು ಕೇಳಿರೋದು, ದ ಪ್ರಾಪರ್ ಆನ್ಸರ್ ಕೇಳಿದ್ದಾನೆ. ಏನ್ ಮಾಡ್ಬೇಕು ಈ ಸೆಲ್ಗೆ ಅಂದ್ರೆ, ಇಲ್ಲಿ ಹೋಮ್ ಅಲ್ಲೇ ಇದೀನಿ ನೋಡಿ. ಓಕೆ, ಇಲ್ಲಿ ನೋಡಿ ಈಗ ನಾನು ಕ್ಲಿಕ್ ಮಾಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತಿದೆ. ಇಲ್ಲಿ ಕಲರ್ ಸ್ಕೇಲ್ಸ್ ಅಂತಿದೆ. ನಾವು ಯಾವ ಕಲರ್ ಸೆಲೆಕ್ಟ್ ನೋಡಿ, ಈ ಕಡೆ ಬಂತ ಆ ಕಲರ್ ಸೆಲೆಕ್ಟ್ ಆಗುತ್ತೆ. ಯಾವ ಕಲರ್ ಬೇಕು ಆ ಕಲರ್ ಸೆಲೆಕ್ಟ್ ಆಗುತ್ತೆ. ಅಥವಾ ನಾವು ಬೇರೆ ಕಲರ್ ಬೇಕು ಅಂದ್ರೆ ಬೇರೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಬೇಕು ಅಂದ್ರೆ ಆ ಕಲರ್ ಮಾಡ್ಕೋಬಹುದು. ದಿಸ್ ಇಸ್ ಕಾಲ್ಡ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಮೌಸ್ ನೋಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ದಿಸ್ ಇಸ್ ಹೌ ವಿ ಶುಡ್ ಏನೋ ಈ ಕಲರ್ ನ ಎಲ್ಲ ಒಂದು ಸೆಲ್ಸ್ ಗಳಲ್ಲಿ ಹಾಕ್ಬಹುದು ಈಸಿಯಾಗಿ. ಓಕೆ, ಅರ್ಥ ಆಯ್ತಲ್ಲ? ವಾಪಸ್ ನಾನು ಬಂದ್ಬಿಡ್ತೀನಿ ನಮ್ಮ ಒಂದು ಸ್ಲೈಡ್ ಶೋಗೆ. ಬನ್ನಿ ಸರ್, ಈಗ ಆನ್ಸರ್ ಗೊತ್ತಾಯ್ತಲ್ಲ, ಬಿ ಇಸ್ ದ ರೈಟ್ ಆನ್ಸರ್, ಓನ್ಲಿ ಬಿ ಮಾತ್ರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೆ ಆನ್ಸರ್ ತಿಳ್ಕೊಂಡಾಯ್ತು, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಫೈಲ್ ಎಕ್ಸ್ಟೆನ್ಷನ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ 21ನೇ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾನು ಫೈಲ್ ಎಕ್ಸ್ಟೆನ್ಷನ್ ಒಂದಷ್ಟು ನಿಮಗೆ ಕೊಟ್ಟಿದ್ದೆ. ಓಕೆ, ಇದನ್ನ ಆನ್ಸರ್ ಮಾಡ್ಬೋದು ನೋಡಿ. ಈಗ ಎಲ್ಲ ಗೊತ್ತಿರಬೇಕು ಅಂತೇನಿಲ್ಲ ಸರ್, ಅವ್ನು ಎಷ್ಟೊಂದು ಗೊತ್ತಿಲ್ದಿರೋದು ಹಾಕ್ಬಿಡ್ಬೋದು, ಬಟ್ ಸ್ವಲ್ಪ ಸ್ಮಾರ್ಟ್ ಸ್ಟಡಿ ಮಾಡ. ಈಗ .SRS ಅಂತಿದೆ, .SRC ಅಂತಿದೆ, .XLTX ಅಂತಿದೆ, .XLSX ಅಂತಿದೆ, .TTF ಇದೆ, .THM ಅಂತಿದೆ. ಇದ್ರದ್ದು ಯಾವ ಫೈಲ್ ಪ್ರಕಾರ ಇದು ಅಂತ ಹೇಳಬೇಕು ಸರ್. ನಮಗೆ ಸಿಂಪಲ್, ಈಗ ನನ್ಗೆಲ್ಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಯಾವ್ದು ಬೇಸಿಕ್ ಗೊತ್ತಿರತ್ತಲ್ಲ, ಈಗ XLS ಅಂದ್ರೆ ಇದು ಎಕ್ಸೆಲ್ ವರ್ಕ್ ಬುಕ್. ಈಗ ನಾವು ಏನ್ ಓಪನ್ ಮಾಡಿದ್ದೆ ಎಕ್ಸೆಲ್ ಶೀಟ್ ಅದ್ರದ್ದು. ಸೊ ಎಕ್ಸೆಲ್ ವರ್ಕ್ ಬುಕ್ ಎಲ್ಲಿದೆ ಸರ್, ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ರೆ ಬೇಗ ಅರ್ಥ ಆಗ್ಬಿಡುತ್ತೆ ನೋಡಿ. ಎಕ್ಸೆಲ್ ವರ್ಕ್ ಬುಕ್ ಇಲ್ಲಿದೆ. ಸೊ ಆಪ್ಷನ್ ಡಿ ಗೆ ಏನಾಯ್ತು ಸರ್, 3 ಇಸ್ ದ ರೈಟ್ ಆನ್ಸರ್ ಆಯ್ತು. ಸೊ ಡಿ ಗೆ 3 ಎಲ್ಲಿದೆ ಸರ್, 1 2 ಇಲ್ಲಿದೆ ನೋಡಿ, ಈ 2 ಆಪ್ಷನ್ ಅಲ್ಲಿ ಇದೆ. ಸೊ ಇದು ಗಾನ್ ಕೇಸಾ. ಓಕೆ, XLTX ಗೊತ್ತು ನನಗೆ, ಯಾಕಂದ್ರೆ TX ಅಂದ್ರೆ ಟೆಂಪ್ಲೇಟ್ ಅಂತ. ಟಿ ಅಂದ್ರೆ ಟೆಂಪ್ಲೇಟ್ ಅಂದ್ರೆ ಒಂದು ಟೆಂಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಟೆಂಪ್ಲೇಟ್ ಅಂತ ಕರಿತೀವಿ. ಓಕೆ, ಒಂದು ಬೇಸಿಕ್ ಆಸ್ ಎ ರೆಫರೆನ್ಸ್ ಆಗಿ ಇಟ್ಕೊಂಡಿರ್ತೀವಿ, ಟೆಂಪ್ಲೇಟ್ ಅಂತ ಕರಿತೀವಿ. ಟಿ ಅಂತಿದೆ, TX ಇದು. SX ಅಂದ್ರೆ ವರ್ಕ್ ಬುಕ್, TX ಅಂದ್ರೆ ಟೆಂಪ್ಲೇಟ್. ಸೊ ಈ ಟೆಂಪ್ಲೇಟ್ ಇಲ್ಲಿದೆ ನೋಡಿ 400. ಸೊ ದಿಸ್ ಇಸ್ ಸಿ ಗೆ 4 ಎಲ್ಲಿದೆ, ಇಲ್ಲೇ ಇದೆ ನೋಡಿ. ಓಕೆ, ಈಗ 2 ಗೊತ್ತಾಗಿದೆ. ಈ 2 2 ಮತ್ತು 3 ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ನೋಡ್ಬೇಕು. ಈಗ ಅಟ್ಲೀಸ್ಟ್ ನಮ್ಗೆ TTF ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೂ ಅಂದಾಜಲ್ಲಿ ನಾವು ಮಾಡ್ಬೋದು. ಹೆಂಗ್ ಮಾಡ್ಬೋದು? TTF ಅಂದ್ರೆ ಫಾಂಟ್ ಫೈಲ್ ಅಂತ ಕರಿತೀವಿ, ಟ್ರೂ ಫಾಂಟ್ ಫೈಲ್ ಅಂತ ಕರಿತೀವಿ. ಫಾಂಟ್ ಫೈಲ್ ಎಲ್ಲಿದೆ, ಇಲ್ಲಿದೆ. ಈಗ ಗೊತ್ತಾಗ್ಲಿಲ್ಲ ಅಂದ್ರು ಈಗ TTF ಅಂದ್ರೆ F ಅಂತಿದೆ, T ಇದೆ, F ಅಂದ್ರೆ ಫೈಲ್ ಅಂತ ಅನ್ಕೋಬಹುದು. ಓಕೆ, ಫೈಲ್ ಅಂತ ಅನ್ಕೋಬಹುದು. ಇಲ್ಲಿ THM ಅಂತಿದೆಯಲ್ಲ, ಇದು ಗ್ಯಾಲರಿ. ನೀವು ಮೊಬೈಲ್ ಇಟ್ಕೊಂಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಫೈಲ್ಗಳನ್ನ ನಿಮ್ಗೆ ಗೊತ್ತಿರುತ್ತೆ. ಮೊಬೈಲ್ ಅಲ್ಲಿ ನೀವು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡಿದ್ರೆ ಫೈಲ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ನೀವು ತೆಗಿತೀರಲ್ಲ ಫೈಲು, ಆ ಒಂದು ಥಂಬ್ನೈಲ್ ಅವೆಲ್ಲ .THM ಅಲ್ಲಿ ಇರುತ್ತೆ. ನಿಮ್ಗೆ ತೋರಿಸ್ತೇನೆ ನೋಡಿ. ಈ ಮೊಬೈಲ್ ಇದೆಯಲ್ಲ, ಇಲ್ಲಿ .THM, ಈ ಒಂದು MP4 THM ಫೈಲ್. ಹೀಗೆ ನೀವು ಮೊಬೈಲ್ ಅಲ್ಲಿ ಅಥವಾ ಬೇರೆ ಡಿಜಿಟಲ್ ಕ್ಯಾಮ್ರಾ ಮಾಡಿದ್ರೆ ಆ ಫೋಟೋಗಳು ಈ ರೀತಿ ಒಂದು ಫೈಲ್ ಅಲ್ಲಿ ಇರ್ತವೆ. ಸೊ ಇದು ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೇಕಷ್ಟೇ. ಅದು ಸ್ಟೋರೇಜ್ ಫೈಲ್ ಫಾರ್ ಗ್ಯಾಲರಿ ಅಂತ THM ಅಂದ್ರೆ. ಓಕೆ, ನಮಗಿದ್ ಗೊತ್ತಿಲ್ಲ ಅಂದ್ರೂ TTF ಅಂದ್ರೆ ಅಂದಾಜಾಗಿ ಫಾಂಟ್ ಫೈಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಹೀಗೆ ಎಷ್ಟು 6, ಈಗ 6 ಎಲ್ಲಿದೆ ಸರ್, ಇಲ್ಲಿದೆ 6. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ಒಂದು 3 ಗೊತ್ತಿದ್ರೆ ಇಲ್ಲಿ ನನಗೆ 6 3 ಗೊತ್ತಿದ್ರು ನಾನು ಈ ಕ್ವಶನ್ ಆನ್ಸರ್ ಮಾಡ್ಬೋದಾಗಿ. ಈಗ ಇದಕ್ಕೆ ಇದು ಗೊತ್ತಾಯ್ತು, THM ಗೆ ಸ್ಟೋರೇಜ್ ಅಂತ ಗೊತ್ತಾಯ್ತು. ಸೊ ಈಗ ನನಗೆ 2ನೇ ಆಪ್ಷನ್ ಅಂತ ಗೊತ್ತಾಯ್ತು. SRS ಅಂದ್ರೆ ಸ್ಕ್ರೀನ್ ರಿಸೋರ್ಸಸ್ ಸ್ಟಾರ್ಟಿಂಗ್ ಫೈಲ್ ಅಂತ ಕರಿತೀವಿ. .SRC ಎಕ್ಸ್ಟೆನ್ಷನ್ ಫೈಲ್ ಅಂದ್ರೆ ಸೋರ್ಸ್ ರಿಸೋರ್ಸಸ್ ಸ್ಟಾರ್ಟಿಂಗ್ ಫೈಲ್ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ಬರೀ 3 ಗೊತ್ತಿದ್ರು ಆನ್ಸರ್ ಮಾಡಬಹುದು. 2 ಗೊತ್ತಿದೆ 100%, ಒಂದು ಅಂದಾಜಲ್ಲಿ ನನ್ ಆನ್ಸರ್ ಮಾಡಬಹುದು. ಜಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ಯೂಸ್ ಮಾಡೋ ಡಿಜಿಟಲ್ ಏನಿದೆ ಅಸೆಟ್ಸ್ ಗಳನ್ನ ಅದನ್ನ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಅಷ್ಟೇ ಸಿಂಪಲ್. ನೋಡಿ .TTF ಫೈಲ್ಸ್ ಗಳಿವೆ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೇನೆ. ಕಂಪ್ಯೂಟರ್ ಸಿಸ್ಟಮ್ ನ ಕೋಲ್ಡ್ ಬೂಟ್ ಯಾವುದು? ಓಕೆ, ಕೋಲ್ಡ್ ಬೂಟ್ ಅಂದ್ರೆ ಏನು? ಫಸ್ಟ್ ಬೂಟಿಂಗ್ ಅಂದ್ರೆ ಏನು ಗೊತ್ತಿರುತ್ತೆ ನಿಮ್ಗೆ. ರೀಬೂಟ್, ಬೂಟಿಂಗ್ ಎಲ್ಲ ಗೊತ್ತಿರುತ್ತೆ. ನೋಡಿ ಇದು
ಕಂಪ್ಯೂಟರ್ ಆಲ್ಮೋಸ್ಟ್ ತುಂಬಾ ಜನ ಹತ್ರ ಇರುತ್ತೆ, ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್, ಈಗೆಲ್ಲ ಕಂಪ್ಯೂಟರ್ ಬೇಸಿಕ್ ಆಗಿ ಎಲ್ಲಾರ ಮನೇಲಿ ಇರುತ್ತೆ. ಆಲ್ಮೋಸ್ಟ್ 90% ಅಷ್ಟು ಜನರ ಹತ್ರ ಇದ್ದೇ ಇರುತ್ತೆ. ಬೂಟಿಂಗ್ ಬಗ್ಗೆ ಗೊತ್ತಿರುತ್ತೆ. ಬೂಟಿಂಗ್ ಅಲ್ಲಿ ಎರಡು ರೀತಿ ವಿಧ ಇದೆ, ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಕೋಲ್ಡ್ ಬೂಟ್ ಬಗ್ಗೆ ಆಮೇಲೆ ಆನ್ಸರ್ ಮಾಡೋಣ. ಓಕೆ, ಆಪ್ಷನ್ಸ್ ಓದೋಣ, ಆನ್ಸರ್ ಮಾಡೋಣ, ಡೋಂಟ್ ವರಿ. ಬೂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್ ನೀವು. ಅದ್ರಲ್ಲಿ ಎರಡು ವಿಧ ಇದೆ. ಓಕೆ, ಎರಡು ವಿಧ ಇದೆ. ಒಂದು ಕೋಲ್ಡ್ ಬೂಟ್, ಬೂಟಿಂಗ್ ಅಲ್ಲಿ ಬೂಟ್ ಅಲ್ಲಿ ಏನಿದೆ ಸಿಸ್ಟಮ್ ಅಲ್ಲಿ ಕೋಲ್ಡ್ ಬೂಟ್ ಅಂತಿದೆ, ವಾರ್ಮ್ ಬೂಟ್ ಅಂತಿದೆ, ವಾರ್ಮ್ ಬೂಟ್. ಸೊ ಇದು ಏನು ಅಂತ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಏನ್ ಮಾಡೋಣ ಸರ್, ನಿಮ್ಗೆ ಈ ಒಂದು ಕ್ವಶನ್ ಆನ್ಸರ್ ಗೊತ್ತಾಗುತ್ತೆ. ಈಗ ಬೂಟಿಂಗ್ ಅಂದ್ರೆ ಟರ್ನಿಂಗ್ ಇಟ್ ಆನ್ ಆರ್ ಎ ಸೆಲೆಕ್ಟ್ ರಿಸ್ಟಾರ್ಟ್ ಅಂತ ಅರ್ಥ. ಬೂಟ್ ಅಂದ್ರೆ ರೀಸ್ಟಾರ್ಟ್ ಮಾಡು ಅಥವಾ ಆನ್ ಮಾಡು ಸಿಸ್ಟಮ್ ನ ಅಂತ ಅರ್ಥ. ಓಕೆ, ರೀಬೂಟ್ ಅಂದ್ರೆ ರೀಸ್ಟಾರ್ಟ್ ಮಾಡೋ ಆಗುತ್ತೆ. ರೀಬೂಟ್ ಅಂದ್ರೆ ಯಾವ್ದಾರ ಹ್ಯಾಂಗ್ ಆದಾಗ ರೀಬೂಟ್ ಮಾಡ್ಬೇಕು, ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ ಅಂದಾಗ, ಕ್ರಾಶ್ ಆಗಿದೆ ಅಂದಾಗ ಸಿಸ್ಟಮ್ ನ ರೀಬೂಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಪ್ರಾಪರ್ ಆಗಿ ಅಲ್ಲಿರ್ತ. ರೀಬೂಟ್ ಅಂದ್ರೆ ಇಷ್ಟೇ. ಬೂಟ್ ಅಂದ್ರೆ ಆನ್ ಮಾಡ್ತೀವಲ್ಲ ಸಿಸ್ಟಮ್, ಆನ್ ಮಾಡಿದಾಗ ಸರ್ ಬೂಟಿಂಗ್ ಅಂದ್ರೆ ಇಷ್ಟೇ ನೋಡಿ, ಅರ್ಥ ಮಾಡ್ಕೊ. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೇನೆ. when we start the computer, then there is an operation which is performed automatically. ಅಂದ್ರೆ ಯಾವ್ದು ಆಪರೇಷನ್ ವರ್ಕ್ ಆಗ್ತಿಲ್ಲ, ಕ್ರಾಶ್ ಆಗಿರುತ್ತೆ, ಬೂಟ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ವಾಪಸ್ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕಲಿ. ಯಾವ್ದು ಈಗ ಬೂಟ್ ಮಾಡಿದಾಗ OS ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗ್ಬೇಕು, ಎಲ್ಲ ಬೇರೆ ಬೇರೆ ರೆಡಿ ಆಗಿರ್ಬೇಕು ವರ್ಕ್ ಆಗಕ್ಕೆ. ದಟ್ ಇಸ್ ಕಾಲ್ಡ್ ಬೂಟಿಂಗ್. ಓಕೆ, ಇದ್ರ ಎರಡು ರೀತಿ ಬೂಟ್ ಇದೆ, ಕೋಲ್ಡ್ ಬೂಟ್, ಕೋಲ್ಡ್ ಬೂಟ್ ಮತ್ತೆ ವಾರ್ಮ್ ಬೂಟ್. ವಾರ್ಮ್ ಬೂಟ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ಬಿಡಿ, ಕೋಲ್ಡ್ ಬೂಟ್ ಅರ್ಥ ಆಗುತ್ತೆ ನಿಮ್ಗೆ. ವಾರ್ಮ್ ಬೂಟ್ ಅಂದ್ರೆ ಇಷ್ಟೇ. ಈಗ ನಂದು ಕಂಪ್ಯೂಟರ್ ಅಲ್ಲಿ ಮಾಡ್ತಾ ಇದ್ದೀನಿ, ಆನ್ ಆಗಿದೆ ನನ್ನ ಲ್ಯಾಪ್ಟಾಪ್ ಅಲ್ವಾ. ಸೊ ಸಿಸ್ಟಮ್ ಆನ್ ಆಗಿದೆ. ಸಿಸ್ಟಮ್ ಆನ್ ಆಗ್ಬೇಕಾದ್ರೆ ಏನ್ ಮಾಡ್ತೀರಾ, ಆನ್ ಇದ್ದಾಗ ನೀವು ಬೂಟ್ ಮಾಡುದು. ಅಂದ್ರೆ ಏನ್ ಮಾಡ್ತೀರಾ, ಯಾಕೋ ನನಗೆ ಇದು ಸ್ಲೋ ಅನ್ಸ್ತಾ ಇದೆ ಅಥವಾ ಏನೋ ಆಗಿದೆ ಅನ್ಬಿಟ್ಟು ಏನ್ ಮಾಡ್ತೀರಾ, ರೀಸ್ಟಾರ್ಟ್ ಮಾಡ್ತೀರಾ. ಅಥವಾ ಹ್ಯಾಂಗ್ ಆಗಿದೆ ಸಿಸ್ಟಮ್, ಏನೋ ವರ್ಕ್ ಆಗ್ತಿಲ್ಲ, ಹ್ಯಾಂಗ್ ಆಗಿದೆ, ಯಾವ್ದೋ ಆಪ್ಷನ್ ವರ್ಕ್ ಆಗ್ತಿಲ್ಲ, ರೀಸ್ಟಾರ್ಟ್ ಮಾಡ್ತೀವಿ ಕಂಪ್ಯೂಟರ್ನ ಅಲ್ವಾ. ನಾವೇನ್ ಮಾಡ್ತೀವಿ, ಇಲ್ಲಿ ಕೆಳಗಡೆ ಬರ್ತೀವಿ, ಇಲ್ಲಿ ಇರುತ್ತೆ, ಇಲ್ಲಿ ಏನೋ ಬಟನ್ ಇರುತ್ತೆ. ಯಾವ ಬಟನ್ ಇರುತ್ತೆ, ನಮ್ಮ ಒಂದು ಸ್ಟಾರ್ಟ್ ಬಟನ್ ಇರುತ್ತೆ. ಸ್ಟಾರ್ಟ್ ಬಟನ್ ಒತ್ತುತ್ತೀವಿ, ಅಲ್ಲಿ ಶಟ್ ಡೌನ್ ಅಂತ ಇರುತ್ತೆ, ರೀಸ್ಟಾರ್ಟ್ ಅಂತ ಇರುತ್ತೆ. ಸೊ ರೀಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸಿಸ್ಟಮ್ ಆನ್ ಇದ್ದಾಗ ರೀಸ್ಟಾರ್ಟ್ ಮಾಡ್ತೀವಿ. ಅಥವಾ ರೀಸ್ಟಾರ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಕಂಟ್ರೋಲ್, ಇಲ್ಲಿ ನೋಡಿ ಕಂಟ್ರೋಲ್ ಆಲ್ ಡಿಲೀಟ್ ಅಂತ ಹೊಡೆದಾಗ ರೀಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ವಾರ್ಮ್ ಬೂಟ್. ಅಂದ್ರೆ ವಾರ್ಮ್ ಅಂದ್ರೆ ಬಿಸಿ, ಅಂದ್ರೆ ಆನ್ ಇದ್ದಾಗ ಬೂಟ್ ಮಾಡ್ತಕ್ಕಂಥದ್ದು ವಾರ್ಮ್ ಬೂಟ್ ಅಂತ ಕರಿತೀವಿ. ಕೋಲ್ಡ್ ಬೂಟ್ ಅಂದ್ರೆ ಏನು, ಆಫ್ ಇದ್ದಾಗ. ಈಗ ನೀವು ಸಿಸ್ಟಮ್ ಆನ್ ಮಾಡ್ಬಿಟ್ಟಿರ್ತೀರಾ ಸರ್, ಅದಕ್ಕೆ ಏನಾಗಿರುತ್ತೆ, ಕರೆಂಟ್ ಆಫ್ ಮಾಡ್ಬಿಟ್ಟಿದ್ರೆ, ಪವರ್ ಸಪ್ಲೈ ಇಲ್ಲ ಅದಕ್ಕೆ. ಸೊ ಅದ್ರಲ್ಲಿ ಬ್ಯಾಟ್ರಿ ಡ್ರೈನ್ ಆಯ್ತು, ಆಗ ಸಿಸ್ಟಮ್ ಆಫ್ ಆಗಿರುತ್ತೆ. ಆದ್ರೆ ಆನ್ ಇರುತ್ತೆ, ಬಿಕಾಸ್ ಆಫ್ ಪವರ್ ಇಲ್ಲ ಅದಕ್ಕೆ, ಬ್ಯಾಟ್ರಿ ಡೌನ್ ಆಗಿದೆ, ಅದಕ್ಕೆ ಆಫ್ ಆಗಿದೆ. ಓಕೆ, ಅಥವಾ ನೀವು ಸ್ಲೀಪ್ ಮೋಡ್ಗೆ ಹೋಗ್ಬಿಟ್ಟಿದೆ, ಹಂಗೆ ತೆಗ್ದು ಇಟ್ಬಿಟ್ಟು ಹೋಗಿರ್ತೀರಾ, ಅದೇನಾಗಿರುತ್ತೆ, ಜಸ್ಟ್ ಸ್ಲೀಪ್ ಮೋಡ್ ಆನ್ ಮಾಡಿದ್ರೆ ಅಂದ್ರೆ ಅದು ಆಫ್ ಮೋಡ್ ಅಲ್ಲಿ ಇರುತ್ತೆ, ಜಸ್ಟ್ ಸಿಂಪಲ್ ಆಫ್ ಮೋಡ್ ಅಲ್ಲಿ ಇರುತ್ತೆ. ಸೊ ಅವಾಗ ನಾವು ಈ ಒಂದು ಬಟನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ನಮ್ಮ ಒಂದು ಬಟನ್ ಸ್ಟಾರ್ಟ್ ಬಟನ್ ಒತ್ತಾಗ ಅದೇನಾಗುತ್ತೆ, ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅಥವಾ ನಾವು ಪವರ್ ಸಪ್ಲೈ ಕೊಟ್ಬಿಟ್ಟು ಅದನ್ನ ಆಟೋಮೆಟಿಕ್ ಆನ್ ಮಾಡ್ತೀವಿ. ಅಂದ್ರೆ ವೆನ್ ದ ಸಿಸ್ಟಮ್ ಇಸ್ ಇನ್ ಆಫ್ ಕಂಡೀಷನ್ ಇದ್ದಾಗ ಆನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕೋಲ್ಡ್ ಬೂಟ್. ಅರ್ಥ ಆಯ್ತಲ್ಲ ಕೋಲ್ಡ್ ಬೂಟ್ ಅಂದ್ರೆ ಏನು. ಸೊ ಇಲ್ಲಿ ಏನಿದೆ ಆನ್ಸರ್, ಆಗ ಎ ಕಂಪ್ಯೂಟರ್ ಇಸ್ ಟರ್ನ್ಡ್ ಆಫ್ ಅಂಡ್ ದೆನ್ ದ ಟರ್ನ್ಡ್ ಬ್ಯಾಕ್. ನೋಡಿದ್ರೆ ಆಫ್ ಆಗಿತ್ತು, ಪುನಃ ಟರ್ನ್ಡ್ ಬ್ಯಾಕ್ ವೆನ್ ದ ಪವರ್ ಸಪ್ಲೈ ಟು ದ ಕಂಪ್ಯೂಟರ್ ಇಸ್ ಇಂಟರಪ್ಟೆಡ್. ಅಂದ್ರೆ ಕಂಪ್ಯೂಟರ್ಗೆ ಪವರ್ ಸಪ್ಲೈ, ವಿದ್ಯುತ್ ಸರಬರಾಜು ಅಡಚಣೆ ಆದಾಗ ಆಫ್ ಆಗಿರುತ್ತೆ, ಅದನ್ನ ವಾಪಸ್ ಆನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ಕೋಲ್ಡ್ ಬೂಟ್. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಕೋಲ್ಡ್ ಬೂಟ್ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಏನ್ ಕೇಳ್ಬೋದು, ವಾರ್ ಬೂಟ್ ಏನು ಅಂತ ಕೇಳ್ಕೊಡ್ಬೋದು. ಅರ್ಥ ಆಯ್ತಲ್ಲ. ಈ ಆಪ್ಷನ್ಸ್ ಎಲ್ಲ ತಪ್ಪು, ಯಾಕೆಂದ್ರೆ ಕಂಪ್ಯೂಟರ್ ಅನ್ನು ಆಫ್ ಮಾಡಲಾಗಿದೆ, ಕಂಪ್ಯೂಟರ್ಗೆ ವಿದ್ಯುತ್ ಸರಬರಾಜು ಅಡಚಣೆ ಆದಾಗ ಮತ್ತೆ ತಿರುಗುತ್ತಾರೆ, ಅಂದ್ರೆ ಕಂಪ್ಯೂಟರ್ ಆಫ್ ಮಾಡಿರಲ್ಲ. ಓಕೆ, ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಚೇಂಜ್ಡ್ ಅಂತಿದೆ, ತಪ್ಪು. ಈ ಗಣಕಕ್ಕೆ ವಿದ್ಯುತ್ ಸರಬರಾಜು ಅಡಚಣೆ ಆದಾಗ ಕಂಪ್ಯೂಟರ್ ಪ್ರೋಗ್ರಾಮ್ ವ್ಯವಸ್ಥೆ ಅಸ್ಥಾಪಿಸಲ್ಪಡುತ್ತದೆ. ಇದು ಕಂಪ್ಯೂಟರ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದೆ ಈ ಆಪ್ಷನ್. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ಇನ್ಸ್ಟಾಲ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ತಪ್ಪು. ಗಣಕಕ್ಕೆ ವಿದ್ಯುತ್ ಸರಬರಾಜು ಅಡಚಣೆಯಾದಾಗ ಕಂಪ್ಯೂಟರ್ ಪ್ರೋಗ್ರಾಮ್ ವ್ಯವಸ್ಥೆಯಿಂದ ಪುನಃ ಸ್ಥಾಪಿಸಲ್ಪಡುತ್ತದೆ. ಅಂದ್ರೆ ಯಾವಾಗ ವಿದ್ಯುತ್ ಅಡಚಣೆ ಆಗುತ್ತೆ ಅವಾಗ ಕಂಪ್ಯೂಟರ್ ಪ್ರೋಗ್ರಾಮ್ ಪುನಃ ರೀಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ವಾಪಸ್ ಸಪ್ಲೈ ಬಂದಾಗ ಅಂತ ಹೇಳ್ತಾ ಇದೆ, ತಪ್ಪು. ಪ್ರೋಗ್ರಾಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ಸಿಸ್ಟಮ್ ಆನ್ ಮಾಡೋದು ಆಫ್ ಮಾಡೋದು ಕಂಪ್ಯೂಟರ್. ಅದನ್ನ ಕೋಲ್ಡ್ ಬೂಟ್, ವಾರ್ಮ್ ಬೂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಇದು ಕೂಡ ಸಿಂಪಲ್ ಕ್ವಶನ್ ನೋಡಿ. ಕ್ವಶನ್ಸ್ ಹೆಂಗಿದೆ, ಸಿಂಪಲ್ ಇದೆ, ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾನೆ. ಹೆಚ್ಚು ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ಈಸಿ ಸರ್ ಕ್ವಶನ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ. ಈಗ ನೋಡಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇದು ಈಸಿ. ನೀವು ಮೊದಲು ಮತ್ತು ಎರಡನೇ ಸ್ಲೈಡ್ ಅನ್ನು ಆಯ್ಕೆ ಮಾಡಿದರೆ ಮತ್ತು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಟೂಲ್ ಬಾರ್ ನ ಮೇಲೆ ಹೊಸ ಸ್ಲೈಡ್ ಬಟನ್ ಅನ್ನು ನಂತರ ಕ್ಲಿಕ್ ಮಾಡಿದ್ರೆ ಏನಾಗುತ್ತದೆ, ಸಿಂಪಲ್ ಇದು. What happens if you select the first and second slides and then click on the new slide button on the toolbar in the Microsoft PowerPoint? ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ
ಓಕೆ, ಇಲ್ಲಿ ಆಪ್ಷನ್ ಬೇಕಾದ್ರೆ ಓದ್ಕೊಂಡ್ಬಿಡಿ, ನಾನು ಲೈವ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನ್ಯೂ ಸ್ಲೈಡ್ ಇಸ್ ಇನ್ಸರ್ಟೆಡ್ ಆಸ್ ಫಸ್ಟ್ ಸ್ಲೈಡ್ ಇನ್ ಪ್ರೆಸೆಂಟೇಶನ್. ಈಗ ನಾನು ನಿಮ್ಗೆ ಆಪ್ಷನ್ ಹೋಗಕ್ಕಿಂತ ಮುಂಚೆ ಏನ್ ಮಾಡ್ತೀನಿ, ನನ್ನ ಪಿಪಿಟಿಗೆ ಬಂದ್ಬಿಡ್ತೀನಿ. ಈಗ ಪಿಪಿಟಿ ಮೋಡ್ ಇಂದ ನಾವು ಹೋಗ್ಬೋಣ. ಓಕೆ, ಡಿಸ್ಕಾರ್ಡ್ ಮಾಡೋಣ. ಈಗ ನೋಡಿ ಅವ್ನು ಹೇಳಿರೋದಿಷ್ಟೇ. ಇಲ್ಲಿ ನೋಡಿ ಇಲ್ಲಿ ರೈಟ್ ಸೈಡ್ ಬಂದಿದ್ದೀನಿ ನಾನು. ಈಗ ಇದೊಂದು ಸೆಲೆಕ್ಟ್ ಆಗಿದೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ? ಸೆಲೆಕ್ಟ್ ಆಗಿದೆ, ಒಂಥರ ಆರೆಂಜಿಶ್ ಕಲರ್ ಇದೆ. ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಇಟ್ಕೊಂಡು ಇನ್ನೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಈಗ 2 ಸ್ಲೈಡ್ಸ್ ಮೇಲ್ಗಡೆ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿದ್ಯಾ ಅಲ್ವಾ? ಸೆಲೆಕ್ಟ್ ಆಗಿದೆ. ಈಗ 2 ಸ್ಲೈಡ್ ಸೆಲೆಕ್ಟ್ ಆಗ್ಬಿಟ್ಟು ನಾನು ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಸ್ಲೈಡ್ ನಂದು ಮೌಸ್ ಎಲ್ಲೋಯ್ತು, ನ್ಯೂ ಸ್ಲೈಡ್ ಮೇಲೆ ಹೋಯ್ತು. ಈಗ ನ್ಯೂ ಸ್ಲೈಡ್ ಅಂತ ಹೊಡೆದ್ರೆ ಏನಾಯ್ತು ಸರ್, ನನಗೆ ನ್ಯೂ ಸ್ಲೈಡ್ ಅಂತ ಹೊಡೆದ್ರೆ ನೋಡಿ ಇಲ್ಲಿ ಹೊಸ ಸ್ಲೈಡ್ ಬಂತು. ಈ 19, 20ನೇ ಸ್ಲೈಡ್ ಕೆಳಗಡೆ ಒಂದು ಬಂತು. ಈ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು, ಇದೆರಡನ್ನು, ಅದ್ರ ಕೆಳಗಡೆ ಹೊಸದ್ ಬಂತು ಅಲ್ವಾ? ಸೊ ಇದೇ ಕ್ವಶನ್ ಕೇಳಿರೋದು. ಈಗ ಆನ್ಸರ್ ನಿಮ್ಗೆ ಸಿಕ್ಕಿದೆ. ಅಲ್ಲಿ ಆಪ್ಷನ್ ಓದ್ತಾ ಇದ್ದಂಗೆ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಆಪ್ಷನ್ ಓದ್ತಾ ಇದ್ದಂಗೆ ನೀವೇನ್ ಮಾಡ್ತೀರಾ, ಆನ್ಸರ್ ಮಾಡ್ತೀರಾ. ಬನ್ನಿ ಈಗ ನಾನು ನಿಮಗೆ ತೋರಿಸ್ತೇನೆ ಈಗ ಏನ್ ಕೊಟ್ಟಿದ್ದಾನೋ ಆಪ್ಷನ್ ಅಲ್ಲಿ ಅಂತ. ಈಗ ನೋಡಿ, ಈಗ ನೋಡಿ ಇಲ್ಲಿ ಕೊಟ್ಟಿರೋದು ಕ್ವಶನ್ ಅದು. ಫಸ್ಟ್ ಅಂಡ್ ಸೆಕೆಂಡ್ ಸ್ಲೈಡ್ ಸೆಲೆಕ್ಟ್ ಮಾಡ್ಕೊಂಡು ದೆನ್ ಕ್ಲಿಕ್ ಆನ್ ದ ನ್ಯೂ ಸ್ಲೈಡ್ ಅಂತ ಹೇಳಿದ್ದೆ. ನಾನು ಅದನ್ನೇ ತಾನೇ ಮಾಡಿದ್ ಇವಾಗ. ಆಗ ಏನಾಯ್ತು ಸರ್, ಈ ನ್ಯೂ ಸ್ಲೈಡ್ ಇಸ್ ಇನ್ಸರ್ಟೆಡ್ ಆಸ್ ಫಸ್ಟ್ ಸ್ಲೈಡ್ ಇನ್ ಪ್ರೆಸೆಂಟೇಶನ್. ಪ್ರೆಸೆಂಟೇಶನ್ ಅಲ್ಲಿ ನಂದು ಫಸ್ಟ್ ಸ್ಲೈಡ್ ಆಗಿ ಬಂತ, ಬರ್ಲಿಲ್ಲ, ಅದು ಹೊಸ ಸ್ಲೈಡ್ ಅಲ್ವಾ? ಈ ನ್ಯೂ ಸ್ಲೈಡ್ ಇಸ್ ಇನ್ಸರ್ಟೆಡ್ ಆಸ್ ಸೆಕೆಂಡ್ ಸ್ಲೈಡ್ ಇನ್ ದ ಪ್ರೆಸೆಂಟ್. 2ನೇ ಸ್ಲೈಡ್ ಅಲ್ಲಿ ಬಂತ, ಬರ್ಲಿಲ್ಲ. ಈ ನ್ಯೂ ಸ್ಲೈಡ್ ಇಸ್ ಇನ್ಸರ್ಟೆಡ್ ಆಸ್ ಅ ಥರ್ಡ್ ಸ್ಲೈಡ್ ಇನ್ ದ ಪ್ರೆಸೆಂಟೇಶನ್. ಯಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಏನಾಯ್ತು ಸರ್, ಇಲ್ಲಿ ನೋಡಿ ಇಲ್ಲೊಂದು ಸ್ಲೈಡ್ ಇತ್ತು ಫಸ್ಟ್, ಇನ್ನೊಂದು ಸ್ಲೈಡ್ ಇತ್ತು ಇಲ್ಲಿ ಸೈಡ್ ಅಲ್ಲಿ, ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಮೇಲ್ಗಡೆ ನ್ಯೂ ಸ್ಲೈಡ್ ಅನ್ನ ಕ್ಲಿಕ್ ಮಾಡಿದೆ. ಆಗ ಈ 2ರ ಕೆಳಗಡೆ 3ನೇ ಸ್ಲೈಡ್ ಆಗಿ ಹೊಸ ನ್ಯೂ ಸ್ಲೈಡ್ ಓಪನ್ ಆಯ್ತು ಅಲ್ವಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಹೊಸ ಸ್ಲೈಡ್ ಅನ್ನು ಪ್ರಸ್ತುತಿಯಲ್ಲಿ 3ನೇ ಸ್ಲೈಡ್ ಆಗಿ ಸೇರಿಸಲಾಗುತ್ತದೆ. ನೋಡಿದ್ರಾ? ಅದಕ್ಕೆ ನಾನು ನಿಮ್ಗೆ ಲೈವ್ ಅಲ್ಲಿ ತೋರಿಸಿದ್ದು ಹೋಗ್ಬಿಟ್ಟು ಪಿಪಿಟಿ. ಅರ್ಥ ಆಯ್ತಲ್ಲ? ಸೊ ನೋಡ್ರಿ ಹೆಂಗಿದೆ ಕ್ವಶನ್, ನೋಡಿ ಸರ್ ಹೆಂಗಿದೆ ಅಂತ. ಹಿಂಗೆ ಕೇಳೋದು ಸರ್, ನಿನ್ನ 1.5 ವರ್ಷದಿಂದ ಏನ್ ಮಾಡ್ತಿದ್ದೀರಾ ಸರ್ ನೀವುಗಳು? ಹೇಳಿ ಸ್ನೇಹಿತರೆ, ಏನ್ ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಈಗ ಗ್ಯಾಪ್ ಕೊಟ್ಟಿದ್ದೇನಕ್ಕೆ ಅಂದ್ರೆ ಕೊರೋನಾ ಇತ್ತು, ಅದಕ್ಕೆ ಕೊಟ್ಟಿದ್ದಾರೆ, ಫೈನ್. ಬಟ್ ಗ್ಯಾಪ್ ನ ಯುಟಿಲೈಸ್ ಮಾಡ್ಕೊಂಡು ಪ್ರಿಪೇರ್ ಆಗಿದ್ದೀರಾ? ಹಿಂಗೆ ಅವನು ಈಸಿ ಕೊಟ್ಬಿಡ್ತಾನೆ, ಇಲ್ಲ ಹಿಂಗೆ ಡಿಫಿಕಲ್ಟ್ ಕೊಟ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ, ಅಷ್ಟೇ ಮಾಡೋದು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ವರ್ಲ್ಡ್ ಡಾಕ್ಯುಮೆಂಟ್ ನಲ್ಲಿ ಎಕ್ಸೆಲ್ ವರ್ಕ್ ಶೀಟ್ ಡೇಟಾವನ್ನು ಎಂಬೆಡ್ ಮಾಡಲು ಎಳೆಯಿರಿ ಮತ್ತು ಡ್ರಾಪ್ ಅನ್ನು ನೀವು ಬಳಸಬಹುದು. ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾನೆ ಅಂದ್ರೆ, ಈಗ ಡ್ರ್ಯಾಗ್ ಅಂಡ್ ಡ್ರಾಪ್ ಯೂಸ್ ಮಾಡ್ಕೊಂಡು ಎಕ್ಸೆಲ್ ಅಲ್ಲಿ ಇರ್ತಕ್ಕಂತ ಡೇಟಾನ MS ಎಕ್ಸೆಲ್ ವರ್ಕ್ ಶೀಟ್ ಅಲ್ಲಿ ಏನ್ ಡೇಟಾ ಇದೆ ಅದನ್ನ ಡ್ರ್ಯಾಗ್ ಮಾಡಿ ವರ್ಲ್ಡ್ ಡಾಕ್ಯುಮೆಂಟ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾನೆ ಅಷ್ಟೇ. ಇದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಓದಿ ಒಂದ್ಸಲ ಅಂತ ಹೇಳೋದು. ಓಕೆ, ಕನ್ನಡದ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಕ್ವಶನ್ ನ ಓದಿ, ಕೊಟ್ಟಿರ್ತಾನೆ ಎಕ್ಸಾಮ್ ಅಲ್ಲಿ, 2 ಕೊಟ್ಟಿರ್ತಾನೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಎಲ್ಲಾ ಆಪ್ಷನ್ ಓದ್ಕೊಂಡು ನಾನು ಕೂತ್ಕೊಳ್ಳೋಣ, ಟೈಮ್ ವೇಸ್ಟ್ ಮಾಡಲ್ಲ. ನಾನು ನಿಮಗೆ ರೈಟ್ ಆನ್ಸರ್ ಹೇಳ್ಕೊಡ್ತೇನೆ. ಈಗ ಸಿಂಪಲ್ ನೋಡಿ, MS ಎಕ್ಸೆಲ್ ಇದೆ ಸರ್ ಇದು. ಈಗ ಇಷ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ನೋಡಿ ಅದಕ್ಕೆ ಕಲರ್ ಮಾಡಿ ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಡ್ರ್ಯಾಗ್ ಮಾಡ್ತೇನೆ. ಡ್ರ್ಯಾಗ್ ಮಾಡಿ ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಟೂಲ್ ಬಾರ್. ಟೂಲ್ ಬಾರ್ ಗೊತ್ತಿದೆ ಅಲ್ಲ, ವಿಂಡೋಸ್ 10 ಅಲ್ಲಿ ಹಿಂಗ್ ಕಾಣಿಸುತ್ತೆ, ವಿಂಡೋಸ್ 7 ಸ್ಟಾರ್ಟ್ ಇರುತ್ತೆ, ಇದು ಟೂಲ್ ಬಾರ್. ಇಲ್ಲಿ ಕೆಳಗಡೆ ಇರುತ್ತಲ್ಲ, ಇದು ಟೂಲ್ ಬಾರ್. ಇದನ್ನ ಡ್ರ್ಯಾಗ್ ಮಾಡಿ ಹಿಂಗ್ ಎಳ್ಕೊಂಡ್ ಬಂದು ಇಲ್ಲಿ ವರ್ಡ್ ಫಾರ್ಮೆಟ್ ಇಲ್ಲಿ ಇರುತ್ತಲ್ಲ ಅಲ್ಲಿ ಬಿಟ್ರೆ ಇದು ಏನಿದೆ ಹಂಗೆ ಹೋಗಿ ವರ್ಲ್ಡ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಅದನ್ನ ಮಾಡ್ಬೇಕು ಅಂದ್ರೆ ಈ ಡ್ರ್ಯಾಗ್ ಮಾಡ್ತೀವಲ್ಲ ಎಕ್ಸೆಲ್ ಡೇಟಾನ, ಅದನ್ನ ಕಂಟ್ರೋಲ್ ಕೀ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡು ನಾವು ಟಾಸ್ಕ್ ಬಾರ್ ಗೆ ತಗೊಂಡೋಗ್ಬಿಟ್ಟು ವರ್ಲ್ಡ್ ಬಟನ್ ಮೇಲೆ ಹಾಕ್ಬೇಕು. ಟಾಸ್ಕ್ ಬಾರ್ ಅಂದ್ರೇನು? ದಟ್ ಈಸ್ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಟಾಸ್ಕ್ ಬಾರ್. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ವಾಪಸ್, ಸ್ಲೈಡ್ ಶೋ ತೆಗಿತೀನಿ, ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ. ಡಿಸ್ಕಾರ್ಡ್ ಮಾಡಿದೆ ನೋಡಿ, ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಒಂದು ಆರೋ ಮಾರ್ಕ್ ನೋಡಿ, ಕೆಳಗಡೆ ಫುಲ್ ಡೌನ್. ದಿಸ್ ಇಸ್ ಕಾಲ್ಡ್ ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಇದು. ಈಗ ನಾನು ಎಕ್ಸೆಲ್ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಎಕ್ಸೆಲ್ ಹೋಗಿ ಏನ್ ಮಾಡ್ತೀನಿ ಸರ್, ಒಂದು ಸೆಲ್ ನ ಇಲ್ಲಿ ಈ ಕಡೆ ಬನ್ನಿ, ಇದೊಂದು ಸೆಲ್ ನ ಸೆಲೆಕ್ಟ್ ಮಾಡ್ಕೊಂಡು, ಈಗ ಸೆಲೆಕ್ಟ್ ಆಗಿದೆಯಾ? ಇದು ಸೆಲೆಕ್ಟ್ ಆಗಿದೆ. ಇದನ್ನ ನಾನು ಮಾಡ್ತೀನಿ, ಈಗ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಹಿಂಗ್ ಡ್ರ್ಯಾಗ್ ಮಾಡಿ ಈ ಟೂಲ್ ಬಾರ್ ಅಲ್ಲಿ ತಗೋ ಬಂದ್ಬಿಟ್ಟು ನಾನು ಯಾವ್ದ್ರ ಮೇಲೆ ಇಡ್ತೀನಿ ಅದು ಓಪನ್ ಆಗುತ್ತೆ. ಇಲ್ಲಿ ನಾನು ವರ್ಲ್ಡ್ ಫಾರ್ಮೆಟ್ ಓಪನ್ ಮಾಡ್ಕೊಂಡಿಲ್ಲ, ಮಾಡ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಏನಾಗುತ್ತೆ, ಕಂಟ್ರೋಲ್ ಇಟ್ಕೊಂಡು ಡ್ರಾಪ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಾವ್ ಏನ್ ಸೆಲೆಕ್ಟ್ ಮಾಡಿದ್ವಿ ಅದು ಬಂದು ಆ MS ವರ್ಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಸಿಂಪಲ್. ಇದನ್ನ ಕಾಲ್ಡ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈಗ ವಾಪಸ್ ನಾವೇನ್ ಮಾಡೋಣ, ನಮ್ಮ ಸ್ಲೈಡ್ ಗೆ ಬಂದ್ಬೋಣ. ಸೊ ಆ ಕೆಲ್ಸನ ಹೆಂಗ್ ಮಾಡ್ಬೇಕು, ಕಂಟ್ರೋಲ್ ಕೀ ಇಟ್ಕೋಬೇಕು. ಕಂಟ್ರೋಲ್ ಕೀ ಇಟ್ಕೊಂಡ್ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದನ್ನ ಸ್ನೇಹಿತರೆ ನಾವು MS ಎಕ್ಸೆಲ್ ನಿಂದ ಏನ್ ಡೇಟಾ ಮಾಡ್ಕೊಂಡಿರ್ತೀವಿ ವರ್ಲ್ಡ್ ಬಟನ್ ಗೆ ನಾವು ತಗೊಬಂದು ಕೂರಿಸಬಹುದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಶಿಫ್ಟ್ ಅಲ್ಲ, ಶಿಫ್ಟ್ ಕೀಲಿ ಒತ್ತಿದಾಗ ಟಾಸ್ಕ್ ಬಾರ್ ನಲ್ಲಿ ವರ್ಡ್ ಬಟನ್ ಗೆ ಶ್ರೇಣಿಯ ಡೇಟಾವನ್ನು ಎಳುವುದರ ಮೂಲಕ ತಪ್ಪು. ಆಲ್ಟು ಅಲ್ಲ, ಶಿಫ್ಟು ಅಲ್ಲ,
ಕಂಟ್ರೋಲ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಬನ್ನಿ. ಕಂಪ್ಯೂಟರ್ ಬಗ್ಗೆ ಇದು ನೋಡಿ ಈ ತರ ಕೇಳ್ತಾನೆ ಇರ್ತಾನೆ. ಮೋಸ್ಟ್ ಆಫ್ ದ ಎಕ್ಸಾಮ್ ಅಲ್ಲಿ ಇದು ಬರ್ತಾ ಇರತ್ತೆ. ನಾವು ಮಾಡಿರೋ ಇವತ್ತು 22ನೇ ವಿಡಿಯೋ, ಇದ್ರಲ್ಲಿ ಇದು 4ನೇ ಸಲ ಏನೋ ಈ ಪ್ರಶ್ನೆ ರಿಪೀಟ್ ಆಗ್ತಾರೆ. ಬಟ್ ಸ್ಟಿಲ್ ತುಂಬಾ ಜನ ತಪ್ಪು ಮಾಡ್ತೀರಾ. ಅದಕ್ಕೋಸ್ಕರ ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎವರ್ ಗ್ರೀನ್ ಕ್ವಶನ್ ಇದು. ಇಲ್ಲಿ ಕಂಪ್ಯೂಟರ್ ಜನರೇಷನ್ ಕೊಟ್ಟಿದ್ದಾನೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್, ಫೋರ್ತ್ ಅಂತ. ಅಲ್ಲಿ ನಮಗೆ ಗಣಕ ಯಂತ್ರದ ವ್ಯವಸ್ಥೆಗಳು ಕೊಟ್ಟಿದ್ದಾನೆ. ಡಯೋಡ್ಸ್ ಮತ್ತು ಟ್ರಾನ್ಸಿಸ್ಟರ್ ಅಂದ್ರೆ ಫಸ್ಟ್ ಜನರೇಷನ್ ಯಾವ್ದನ್ನ ಯೂಸ್ ಮಾಡಿದ್ವಿ? ಮೈಕ್ರೋ ಪ್ರೊಸೆಸರ್ಸ್ ಗಳು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಗಳು, ನಿರ್ವಾತ ಟ್ಯೂಬ್ಗಳು ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ಸೊ ಇದು ಹೊಂದಿಸಿ ಬರೀಬೇಕು. ಇದು ಈಸಿ, ಡೆಡ್ಲಿ ಈಸಿ ಇದೆ. ಆಟೋಮೆಟಿಕ್ ಆಗಿ ನೀವು ಆನ್ಸರ್ ನ ಮಾಡಬಹುದು. ಓಕೆ, ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಫಸ್ಟ್ ಜನರೇಷನ್ ಅಲ್ಲಿ ಏನ್ ಮಾಡ್ತೀವಿ ಸರ್? ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ. ಸೆಕೆಂಡ್ ಜನರೇಷನ್ ಅಲ್ಲಿ ಏನ್ ಮಾಡ್ತೀವಿ ಸರ್? ನಾವು ಡಯೋಡ್ಸ್ ಮತ್ತೆ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತೀವಿ. ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನ ಯೂಸ್ ಮಾಡ್ತೀವಿ. ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್. ಈಗ ಫಿಫ್ತ್ ಜನರೇಷನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಓಕೆ, ಫಿಫ್ತ್ ಯಾವಾಗಿನ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದೇನೆ. ಇದನ್ನೆಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಫಸ್ಟ್ 3 ಥಿಯರಿ ಇದೆ ವಿಡಿಯೋಸ್ ಅನ್ನೆಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅಲ್ಲಿ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಯಾವ ಇಸ್ವಿ, ಇದು ವೆರಿ ಇಂಪಾರ್ಟೆಂಟ್. ಯಾವ ಇಸ್ವಿಯಿಂದ ಯಾವ ಇಸ್ವಿಲಿ ಫಸ್ಟ್ ಜನರೇಷನ್ ಬಂತು, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್, ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್, ಫಿಫ್ತ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮತ್ತೆ ಎಕ್ಸಾಂಪಲ್ ಕೂಡ ಎಷ್ಟೊಂದು ಎಕ್ಸಾಂಪಲ್ ಕೇಳಿದ್ದಾನೆ. ಅಂದ್ರೆ ಈಗ ಎನ್ವಿಯಾಕ್, ಯೂನಿಯಾಕ್ ಇದು ಯಾವುದಕ್ಕೆ ಎಕ್ಸಾಂಪಲ್? ಫಸ್ಟ್ ಜನರೇಷನ್ ಗ, ಸೆಕೆಂಡ್ ಜನರೇಷನ್ ಗ, ಥರ್ಡ್ ಜನರೇಷನ್ ಗ. IBM ಓಕೆ 360 ಯಾವುದಕ್ಕೆ ಎಕ್ಸಾಂಪಲ್? IBM 700 ಇದು ಫಸ್ಟ್ ಜನರೇಷನ್ ಗ, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಎಕ್ಸಾಂಪಲ್. ಓಕೆ, ಮತ್ತೆ ಇನ್ನೊಂದು ವ್ಯಾಕ್ಸ್ ಆಗಿರ್ಬೋದು, ಪರಮ್ ಆಗಿರ್ಬೋದು, ಇವೆಲ್ಲ ಯಾವ ಜನರೇಷನ್ ಗೆ ಎಕ್ಸಾಂಪಲ್ಸ್ ಕಂಪ್ಯೂಟರ್ಸ್ ಅಂತ ಕೇಳ್ತಾನೆ. ಹಿಂಗೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ತಾನೆ. ಸೊ ಅದಕ್ಕೆ ನಾನು ಇಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೊಂಡ್ಬಿಡಿ ಒಂದ್ಸಲ. ಓಕೆ, ಸೊ ಈ ಕ್ವಶನ್ ಗೆ 4ನೇ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೂಪರ್ ಕ್ವಶನ್ ಇದು. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರದ್ದು 2 ಡಿಸ್ಕಸ್ ಮಾಡಿದ್ದೆ ನಾನು ಇದರಲ್ಲಿ. ಸೊ ಅದನ್ನ ಗೊತ್ತಿದ್ರೆ ನೀವು ಆಟೋಮೆಟಿಕ್ ಆಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಜಾವಾ ಪ್ರೋಗ್ರಾಮ್ ಏನಿದೆ ಅದನ್ನ ಯಾರು ಕಂಡುಹಿಡಿದ್ರು ಅಂತ? ಜೇಮ್ಸ್ ಗ್ಲೋಗಿಲ್ಸನ್ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿ ಭಾಷೆಯನ್ನು ಡೆನಿಸ್ ರಿಚಿ ಕಂಡುಹಿಡಿದಿದ್ದು, ಅಭಿವೃದ್ಧಿ ಪಡಿಸಿದ್ದು ಅಂತ ಹೇಳ್ತಾರೆ. ಸಿ ಲ್ಯಾಂಗ್ವೇಜ್ ಸಾಫ್ಟ್ವೇರ್. ಓಕೆ, C++ ಪ್ರೋಗ್ರಾಮಿಂಗ್ ಅನ್ನ ಬಾನ್ ಸ್ಟೌಟ್ಸಾಪ್ ಅಭಿವೃದ್ಧಿ ಪಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಫಾರ್ಟ್ರಾನ್ ಓಕೆ, ಫಾರ್ಟ್ರಾನ್ ನ ಜಾನ್ ಬ್ಯಾಕಸ್ ವಿನ್ಯಾಸಗೊಳಿಸಿದ್ದು, ಡಿಸೈನ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಸರಿಯಾಗಿದೆ ಕೇಳಿದ್ದಾನೆ. ಅಂದ್ರೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಬೇಸಿಕ್ ಆಗಿ ನಿಮ್ಗೆ C++, ಜಾವಾ ಈ 3 ಅಂತೂ ಗೊತ್ತಿರಲೇಬೇಕು. ಇದು ಬಿಡಿ, ಇದು ಹಳೇದು, ಒಂದೊಂದ್ಸಲ ಕೇಳೋ ಚಾನ್ಸಸ್ ಕೂಡ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದು ಆಕ್ಚುಲಿ ಎಲ್ಲ ಆನ್ಸರ್ ಕರೆಕ್ಟ್. ನಾನು ಅದನ್ನೇ ಹೇಳಿದ್ದೆ ಲಾಸ್ಟ್ ಸಿ ಮತ್ತೆ C++ ತಗೊಂಡು ನಾನು ನಿಮ್ಗೆ ಹೇಳಿದ್ದೆ ಒಂದು ಕ್ವಶನ್. ಸರ್ ಇಲ್ಲಿ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡುಹಿಡಿದಿದ್ದು ಯಾವ್ದೊಂದು? ಫೋರ್ಟ್ರಾನ್. ಇದು ಸ್ಟಾರ್ಟಿಂಗ್ ನ ವ್ಯಾಕ್ಯೂಮ್ ಟ್ಯೂಬ್ 1940-50 ಆಸುಪಾಸಲ್ಲಿ ಓಕೆ ಇದು ಬಂದಿದ್ದು ಫಸ್ಟ್ ಫೋರ್ಟ್ರಾನ್. ಫೋರ್ಟ್ರಾನ್ ಏನ್ ಮಾಡುತ್ತೆ ಅಂದ್ರೆ ನಾವು ಪ್ಲಸ್ ಮೈನಸ್ ಮಾಡಕ್ ಮಾತ್ರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ವಿ. ಆ ಕೆಲಸ ನ್ಯೂಮರಿಕಲ್ ಆಪರೇಷನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಸಿ ಬಂತು ಅರೌಂಡ್ 1970 to 75 ಅಲ್ಲಿ. ಇದು 1980 ಆಸುಪಾಸಲ್ಲಿ ಬಂತು. ಓಕೆ, 70 to 80 ಆಸುಪಾಸಲ್ಲಿ C++. ಆಮೇಲೆ ಜಾವಾ ಬಂತು 1990 to 95 ಅಲ್ಲಿ ಜಾವಾ ಬಂತು. ಓಕೆ, ಸೊ ನೋಡಿ ಯಾವ್ದಾದ್ಮೇಲೆ ಯಾವ್ದು ಬಂತು ಅನ್ನೋದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ರೈಟ್ ಆನ್ಸರ್ ಎಲ್ಲ ಕರೆಕ್ಟ್. ಇಲ್ಲಿ ಕೊಟ್ಟಿರೋದೆಲ್ಲ ಕರೆಕ್ಟ್. ಜಾವಾ ಕಂಡುಹಿಡಿದಿದ್ದು ಜೇಮ್ಸ್ ಗಾಸ್ಲಿಂಗ್, ಸಿ ಲ್ಯಾಂಗ್ವೇಜ್ ಕಂಡುಹಿಡಿದಿದ್ದು ಡೆನಿಸ್ ರಿಚಿ, C++ ಕಂಡಿದ್ದು ಬಾನ್ ಸ್ಟಾಟ್ಸ್ಟಪ್. ಓಕೆ, ಫಾರ್ಟ್ರಾನ್ ಕಂಡಿದ್ದು ಜಾನ್ ಬ್ಯಾಕಸ್ ಅಂತಕ್ಕಂಥ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಆಸ್ಕಿ ಮತ್ತು EBCDIC ಗಳ ಜನಪ್ರಿಯ ಅಕ್ಷರಗಳ ಎನ್ಕೋಡಿಂಗ್ ಸಂಕೇತಗಳಾಗಿವೆ ಮತ್ತು ಅವುಗಳ ಪೂರ್ಣ ರೂಪಗಳನ್ನು ಕೆಳಗೆ ನೀಡಲಾಗಿದೆ. ಸೂಪರ್ ಕ್ವಶನ್ ಇದು ಕೂಡ. ಹೆಂಗಿದೆ ನೋಡಿ ಕ್ವಶನ್ ಸರ್, ಹಿಂಗೆ ಕೇಳೋದ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ, ಎಸ್ಪೆಷಲಿ ಡಿಗ್ರಿ ಲೆವೆಲ್ ಬರ್ದಿಟ್ಕೊಂಡ್ಬಿಡಿ. ಒಂದ್ಸಲ ಏನ್ ಮಾಡ್ತಾನೆ, ಡಿಗ್ರಿ ಲೆವೆಲ್ ಯಾವ ಪೇಪರ್ ಕಷ್ಟ ಕೊಟ್ಟಿರ್ತಾನೆ, PUC ಲೆವೆಲ್ ಅದು ಈಸಿ ಇರುತ್ತೆ. PUC ಡಿಗ್ರಿ ಲೆವೆಲ್ ಯಾವ ಪೇಪರ್ ಈಸಿ ಇರುತ್ತೆ, ಫಸ್ಟ್ ಪೇಪರ್ ಈಸಿ ಇದ್ರೆ PUC ಲೆವೆಲ್ ಫಸ್ಟ್ ಪೇಪರ್ ಏನ್ ಮಾಡಿರ್ತಾನೆ, ಕಷ್ಟ ಕೊಡ್ತಾನೆ. ಹಿಂಗೆ ಮಾಡೋದು ಅವನು. ಈಗ ನೋಡಿ ಆಸ್ಕಿ ಅಂತಕ್ಕಂಥದ್ದು ಫುಲ್ ಫಾರ್ಮ್ ಕೊಟ್ಟಿದ್ದಾನೆ, EBCDIC ಫುಲ್ ಫಾರ್ಮ್ ಕೊಟ್ಟಿದ್ದಾನೆ. ಆಸ್ಕಿ ಅಂತಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಕರೆಕ್ಟ್ ಇದು.
EBCDIC ಅಂದ್ರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ. ಓಕೆ, ಇದು ಕೂಡ ಕರೆಕ್ಟ್. ಸೊ ಆಪ್ಷನ್ ಎ ಮತ್ತು ಬಿ ಎರಡು ಕೂಡ ಕರೆಕ್ಟ್. ಬಟ್ ಓಕೆ ಫೈನ್, ಈ ಕ್ವಶನ್ ಗೆ ಆನ್ಸರ್ ತಿಳ್ಕೊಂಡ್ಬಿಟ್ವಿ, ಎರಡು ಕರೆಕ್ಟ್. ನೋಡಿ, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ. ASCII ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಸೊ ಎರಡು ಆಪ್ಷನ್ ಕರೆಕ್ಟ್. ಬಟ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಒಂದ್ ಕ್ವಶನ್ ಕೂಡ ಮೊನ್ನೆ ಯಾರೋ ನನಗೆ ಕೇಳ್ದಂಗಿತ್ತು, ನೋಡ್ದಂಗೆ ಯೂಟ್ಯೂಬ್ ಅಲ್ಲೋ ಕಮೆಂಟ್ ಅಲ್ಲೋ ಅಥವಾ ಟೆಲಿಗ್ರಾಮ್ ಅಲ್ಲೋ ಸ್ನೇಹಿತರೆ, ಯೂನಿಕೋಡ್ ಬಗ್ಗೆ ಯಾರೋ ಪ್ರಶ್ನೆ ಹಾಕಿದ್ರು. ನಾನು ಆನ್ಸರ್ ಮಾಡಕ್ ಆಗಿಲ್ಲ, ಅವಾಗ ಬಿಸಿ ಇದ್ದೆ. ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಈ ನುಡಿ ಇದೆಯಲ್ಲ, ನಮ್ಮ ಕನ್ನಡದ ನುಡಿ ಫಾಂಟ್, ಈ ನುಡಿ ಫಾಂಟ್ ಮಾಡಿರತಕ್ಕಂಥದ್ದು ಯೂನಿಕೋಡ್ ಇಂದ. ಯಾಕಂದ್ರೆ ಯೂನಿಕೋಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈ ಟೆಕ್ಸ್ಟ್ ಇರೋದ್ನ ಎನಿ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಬಹುದು. ಎನಿ ಲ್ಯಾಂಗ್ವೇಜ್, ಕನ್ನಡ, ಹಿಂದಿ, ತಮಿಳ್, ಎನಿ ಲ್ಯಾಂಗ್ವೇಜ್. ಅದಕ್ಕೆ ಯೂನಿಕೋಡ್ ಫಾರ್ಮೆಟ್ ನ ಯೂಸ್ ಮಾಡ್ತೀವಿ. ಓಕೆ, ASCII ಅಂತಕ್ಕಂಥದ್ದು 7-bit ಕ್ಯಾರೆಕ್ಟರ್ ಕೋಡ್. ಅದು 128 ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಇದೆ. ಇದರಲ್ಲಿ ನಿಮ್ಗೆ ಏನು ಅಂದ್ರೆ ನಂಬರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಇಂಥ ಜಾಸ್ತಿ ಯೂಸ್ ಮಾಡ್ತಾರೆ. EBCDIC ಲಿ 8-bit ಕ್ಯಾರೆಕ್ಟರ್, 256 ಕ್ಯಾರೆಕ್ಟರ್ಸ್ ಕೋಡ್, 256 ನಾವು ಇದರಿಂದ ಮಾಡಬಹುದು. ASCII ಕೋಡ್ ಇದೆಯಲ್ಲ, ಇದಕ್ಕಿಂತ ಯೂನಿಕೋಡ್ ಈಗ ತುಂಬಾ ಇಂಪಾರ್ಟೆಂಟ್. ನಾವು ನುಡಿಗೆ ಏನ್ ಮಾಡ್ತೀವಿ, ಯೂನಿಕೋಡ್ ನ ಯೂಸ್ ಮಾಡ್ತೀವಿ ನುಡಿಗೆ. ವೆರಿ ಇಂಪಾರ್ಟೆಂಟ್ ಸರ್ ಇದು. 7 ಕ್ಯಾರೆಕ್ಟರ್, ಅದು 8 ಕ್ಯಾರೆಕ್ಟರ್ ಆಗಿದ್ರೆ, ಯೂನಿಕೋಡ್ 16 ಇಂದ 32 ಬಿಟ್ಸ್ ಕ್ಯಾರೆಕ್ಟರ್ ತನಕ ಇದೆ. ಸೊ ಇದೆಲ್ಲ ತುಂಬಾ ಬೇಕಾಗಿಲ್ಲ. ಬಟ್ ಯೂನಿಕೋಡ್ಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ನಾ ಹೇಳಿದ್ನಲ್ಲ, ASCII ಕೋಡ್ಸ್ ನ ಲೆಟರ್ಸ್ ಮತ್ತೆ ನಂಬರ್ಸ್ ಗೆ ಸಿಂಬಲ್ಸ್ ಯೂಸ್ ಮಾಡಿದ್ರೆ, ಯೂನಿಕೋಡ್ ಅಲ್ಲಿ ನಾವು ಎನಿ ಮೇಜರ್ ಲ್ಯಾಂಗ್ವೇಜ್ ಸಿಂಬಲ್, ಲ್ಯಾಂಗ್ವೇಜ್, ಎನಿಥಿಂಗ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ಓಕೆ, ಸೊ ಯೂನಿಕೋಡ್ ಅಲ್ಲಿ ಯಾವ ಭಾಷೆಗಳನ್ನಾಗಿ ಟೆಕ್ಸ್ಟ್ ಗಳನ್ನ ಕನ್ವರ್ಟ್ ಮಾಡಬಹುದು. ಸೊ ಹಾಗಾಗಿ ನಮ್ಮ ನುಡಿ ಕೂಡ ಯೂನಿಕೋಡ್ ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅವ್ರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ಆನ್ಸರ್ ಸಿಕ್ಕಿರುತ್ತೆ ಅನ್ಕೋತೀನಿ. ಓಕೆ, ಇಲ್ಲಿಗೆ ಮುಗಿಸೋಣ. ಒಂದು ಮೋರ್ ಕ್ವಶನ್ ಇದೆ, ಇದೊಂದು ಮಾಡಿ ಮುಗಿಸ್ಕೋಣ. ಓಕೆ, ಈ ಕೆಳಗಿನ ಯಾವುದು ಎಕ್ಸೆಲ್ ನಲ್ಲಿ ಆವರೇಜ್ ಕಾರ್ಯವನ್ನು ಉಪಯೋಗಿಸಲು ಸರಿಯಾದ ವಿಧಾನಗಳು ಯಾವುವು ಅಂತಿದೆ. ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆರ್ ದ ಕರೆಕ್ಟ್ ಮೆಥಡ್ಸ್ ಫಾರ್ ಯೂಸಿಂಗ್ ಆವರೇಜ್ ಫಂಕ್ಷನ್ಸ್ ಇನ್ ಎಕ್ಸೆಲ್. ಈಗ ಎಕ್ಸೆಲ್ ಶೀಟ್ ಅಲ್ಲಿ ನಾನು ಓಪನ್ ಮಾಡಿದ್ರೆ, ಅಲ್ಲಿ ಆವರೇಜ್ ಅಂದ್ರೆ ನಾವು ಸರಾಸರಿ ಕಂಡುಹಿಡಿಯಬೇಕಂದ್ರೆ ಏನು ಯೂಸ್ ಮಾಡ್ತೀವಿ, ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಸೊ ಈ 3 ಆಪ್ಷನ್ಸ್ ಕೊಟ್ಟಿದ್ದಾನೆ, 3 ಕರೆಕ್ಟ್, 2 ಕರೆಕ್ಟ್, BC ಕರೆಕ್ಟ್, AB ಕರೆಕ್ಟ್, ABC ಕರೆಕ್ಟ್, ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಆನ್ಸರ್ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೂಡ ಆನ್ಸರ್ಗೆ ಟೈಪ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದ್ರೆ ABC, 3 ಕರೆಕ್ಟ್. ಈಗ ಎಕ್ಸೆಲ್ ಅಲ್ಲಿ ನಾವು ಇಲ್ಲಿ ಈಗ ನೋಡಿ, ಈ ಫಾರ್ಮುಲಾ ಇದೆಯಲ್ಲ, ಇಸ್ ಈಕ್ವಲ್ ಟು ಆವರೇಜ್ ಕಾಮ, ಅಂದ್ರೆ ಇಲ್ಲಿ ಏನೋ ಡೈರೆಕ್ಟ್ ನಂಬರ್ ಹಾಕ್ಬಿಟ್ಟಿದ್ದಾರೆ. 4, 5, 6, 7ರ ಆವರೇಜ್ ಕಾಮ ಹಾಕಿ ಕೊಟ್ರೆ ಏನಾಗುತ್ತೆ, ಈ ಇಷ್ಟರ ಒಂದು ಆವರೇಜ್ ನ ಇಲ್ಲಿ ಬರೆಯುತ್ತೆ ಅದು. ಓಕೆ, ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈ ಸೆಲ್ A1 ಸೆಲ್ ಈಗ ನಿಮ್ಗೆ ತೋರಿಸ್ತೀನಿ ಇಲ್ಲೇ ನೋಡಿ. ಈಗ A1 ಸೆಲ್ ಅಲ್ಲಿ ಇದು ಇದು 1, A1 ಸೆಲ್ ಅಲ್ಲಿ 1 ಇದೆ, A10 ಸೆಲ್ ಅಲ್ಲಿ 9 ಇದೆ. ಅಂದ್ರೆ ಈಗ ಇಷ್ಟು ನಂಬರ್ ನ ಆವರೇಜ್ ನೋಡಿ, ಇಸ್ ಈಕ್ವಲ್ ಟು ಆವರೇಜ್ A1 ಇಷ್ಟು A10 ಅಂತ ಬರೆದ್ರೆ, ಇದಿಷ್ಟು ನಂಬರ್ ನ ಆವರೇಜ್ ಸರಾಸರಿ ತೋರಿಸುತ್ತೆ. ಓಕೆ, 5.3 ಅಂತ. ಸೊ ನೋಡಿ, ಇದು ಕರೆಕ್ಟ್ ಅಲ್ವಾ, ಇದು ಕರೆಕ್ಟ್, ಇದು ಕರೆಕ್ಟ್, ಎಲ್ಲ ಕರೆಕ್ಟ್. ನಂಬರ್ ಡೈರೆಕ್ಟ್ ಈಗ ನೋಡಿ, ಇಲ್ಲಿ ಆವರೇಜ್ ಈಗ ಫಾರ್ ಎಕ್ಸಾಂಪಲ್ ಈ ಸೆಲ್ ಅಲ್ಲಿ ಒಂದಿಷ್ಟು, ಈಗ ಇಲ್ಲೂ ಕೂಡ ನಂಬರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು 11, 12, 13 ಇಂದ 29 ತನಕ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ಈ ಸೆಲ್ ನ ಆವರೇಜ್, ಓಕೆ, ಈಗ C ಎಲ್ಲಿದೆ, C12 ಇಷ್ಟು C10 ಕಾಮ, ಇಲ್ಲಿ A1 ಇಷ್ಟು A10 ಕಾಮ, ಈ ಕಾಮ ಬೇಡ, ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಇದ್ರ ಆವರೇಜ್ ತಗೊಂಡ್ರೆ ಈ ಸೆಲ್ ನಲ್ಲಿ ಇರ್ತಕ್ಕಂಥ ನಂಬರ್, ಈ ಸೆಲ್ ಇರ್ತಕ್ಕಂಥ ನಂಬರ್ ನ ಆವರೇಜ್ ತೋರಿಸುತ್ತೆ. ಹಾಗಾಗಿ ಈ 3 ಆಪ್ಷನ್ ಕೂಡ ಕರೆಕ್ಟ್. ಸೊ ರೈಟ್ ಆನ್ಸರ್ ABC. ಅರ್ಥ ಆಯ್ತಲ್ಲ? ಇದಿಷ್ಟು ಪ್ರಮುಖವಾಗಿರೋದು ಸ್ನೇಹಿತರೆ. ಲೈಕ್ ಮಾಡಿ, ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಪ್ಲೇ ಲಿಸ್ಟ್ ಕೊಟ್ಟಿರ್ತೇನೆ ಲಿಂಕ್. ನಮ್ಮ ಈ ಒಂದು ಪ್ಲೇ ಲಿಸ್ಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ನಿಮ್ಗೆ ಈ ವಿಡಿಯೋಸ್ ಗಳ ಲಿಂಕ್ಸ್ ಗಳು ಲಭ್ಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಇದೆ, ಈ ಸೀರೀಸ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ಸೀರೀಸ್ ನ ಈಗ 22 ಇದೆಯಲ್ಲ, 30 ತನಕ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ಸೀರೀಸ್ ನ ಯಾಕೆಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸೊ ಈ 8 ಸೀರೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ನಿಮ್ಗೆ ಅರ್ಥ ಆಗಂಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ